ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಶ್ರುತಿ ಅಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರಲ್ಲಿ ವನಪರ್ವದ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಕೌರವರು ತಾವು ಪಾಂಡವರನ್ನು ಸೋಲಿಸಬೇಕು, ಪಾಂಡವರನ್ನು ಸಂಹಾರ ಮಾಡಬೇಕು, ಕಾಡಿನಲ್ಲಿ ಏಕಾಕಿಯಾಗಿ ಇದ್ದಾರೆ, ಯಾವ ಸೈನ್ಯದ ಒಂದು ಸಹಕಾರವೂ ಇಲ್ಲದೇ ಇರುವ ಒಂದು ಪರಿಸ್ಥಿತಿ, ಅದರಿಂದ ಅವರನ್ನು ಗೆಲ್ಲೋದು ಸುಲಭ ಹಾಗೆ ಅಂತ ತಿಳಿದು ಯುದ್ಧಕ್ಕೆ ಹೋಗೋಣ ಅಂತ ಆಯೋಜನೆ ಮಾಡ್ತಾ ಇದ್ದಾರೆ. ಇದು ವೇದವ್ಯಾಸರಿಗೆ ಗೊತ್ತು. ಎಲ್ಲರಲ್ಲೂ ಎಲ್ಲ ಕಾರ್ಯಗಳನ್ನು ಎಲ್ಲ ಕಾಲದಲ್ಲೂ ಮಾಡತಕ್ಕವರು ಪರಮಾತ್ಮನೇ. ಅಂತಹ ಪರಮಾತ್ಮನ ಅವತಾರರಾದವರು ವೇದವ್ಯಾಸರು. ಅವರು ಅಲ್ಲಿ ಪ್ರಕಟಗೊಂಡು ಧೃತರಾಷ್ಟ್ರನಿಗೆ ಹೇಳ್ತಾರೆ, ನಿನ್ನ ಮಗ ಕಾಡಿಗೆ ಹೋಗಿ ಯುದ್ಧ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಬಾರಿ ಏನಾದರೂ ಕಾಡಿಗೆ ಹೋದರೆ ಭೀಮ ಎಲ್ಲರನ್ನು ಸಂಹಾರ ಮಾಡ್ತಾನೆ, ಅದರಿಂದ ಕಾಡಿಗೆ ಹೋಗೋದು ಬೇಡ ಹಾಗೆ ಅಂತ ಹೇಳು ಅಂತ ಹೇಳಿದಾಗ, ನೀವೇ ಹೇಳಬೇಕು ಹಾಗೆ ಅಂತ ಧೃತರಾಷ್ಟ್ರ ಹೇಳಿದಾಗ, ನಾನು ಅವ್ರ ಜೊತೆಗೆ ಮಾತೇ ಆಡೋದಿಲ್ಲ ಹಾಗೆ ಅಂತ. ಯಾಕೆ? ಅಷ್ಟು ದುಷ್ಟರಾಗಿದ್ದಾರೆ ಅವರು, ಅವರ ಮುಖವನ್ನು ನೋಡೋದಕ್ಕೂ ಕೂಡ ನಾನು ಇಚ್ಛೆ ಪಡೋದಿಲ್ಲ ಹಾಗೆ ಅಂತ ಹೇಳಿ ಮೈತ್ರೇಯರು ಬರ್ತಾರೆ. ನಾನಿಲ್ಲಿಂದ ಹೊರಟು ಹೋದ ಮೇಲೆ ಮೈತ್ರೇಯರು ಬರ್ತಾರೆ, ಅವರು ಉಪದೇಶ ಮಾಡ್ತಾರೆ ಹಾಗೆ ಅಂತ ಹೇಳಿ ವೇದವ್ಯಾಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ ಮೇಲೆ ಮೈತ್ರೇಯರು ಬಂದರು. ಮೈತ್ರೇಯಾಘಾತ್ ಅಥ ಭೂಪತಿಶ್ಚ ಪುತ್ರಾನ್ ಸಮಾಹೂಯ ಸಕರ್ಣ ಸೌಬಲಾನ್ ಸಂಪೂಜಯಾಮಾಸ ಮುನಿಂ ಸಚಾಹ ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್. ಅವರು ಮೈತ್ರೇಯರು ಬಂದಾಗಲೇ ಧೃತರಾಷ್ಟ್ರ ಎಲ್ಲ ಮಕ್ಕಳನ್ನು ಕರೆಸಿ ಸಕರ್ಣ ಸೌಬಲಾನ್, ಕರ್ಣ ಸಮೇತವಾಗಿ ಎಲ್ಲರನ್ನು ಕರೆಸಿ, ಶಕುನಿ, ಸೌಬಲ ಅಂದರೆ ಸುಬಲ ದೇಶದ ರಾಜನ ಮಗ ಶಕುನಿ, ಶಕುನಿ ಎಲ್ಲರನ್ನು ಕೂಡ ಕರೆಸಿ ಸಂಪೂಜಯಾಮಾಸ ಮುನಿಗಳನ್ನು, ಆ ಮೈತ್ರೇಯರನ್ನು ಪೂಜೆ ಮಾಡ್ತಾನೆ. ಆ ಮೈತ್ರೇಯ ಅವರು ಹೇಳ್ತಾರೆ, ಆಹ ದಾತುಂ ರಾಜ್ಯಂ ಪಾಂಡವಾನ್ ಸಂಪ್ರಶಂಸನ್, ಪಾಂಡವರನ್ನು ಚೆನ್ನಾಗಿ ಸ್ತೋತ್ರ ಮಾಡಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಬಿಡು ಹಾಗೆ ಅಂತ ಹೇಳ್ತಾರೆ. ವಿಶೇಷತೋ ಭೀಮಬಲಂ ಶಶಂಸ ಅಂತ ಹೇಳ್ತಾರೆ. ವಿಶೇಷವಾಗಿ ಆ ಮೈತ್ರೇಯರು ಭೀಮಸೇನ ದೇವರ ಒಂದು ಬಲವನ್ನು ಪ್ರಶಂಸನೆ ಮಾಡ್ತಾ ಇದ್ದಾರೆ. ಯಾಕೆ? ವನ ಪರ್ವತದಲ್ಲಿ
ಹೋದ ಕೂಡಲೇ ಭೀಮಸೇನ ದೇವರು ಏನು ಮಾಡಿದರು? ಕಿರ್ಮೀರ ನಾಶವನ್ನು ಮಾಡಿದರು, ಕಿರ್ಮೀರನನ್ನು ಸಂಹಾರ ಮಾಡಿದರು. ಬಕಾಸುರನ ಸಹೋದರ ಅಂತ ನಾವೇನು ಕೇಳ್ತೀವಿ, ಆ ಕಿರ್ಮೀರಂ ತಮ್ಹನು ಕಿರ್ಮೀರಂ ದುರ್ಮತೀನ ಅಂತ ಬರ್ತದೆ ನೋಡಿ. ಅಂಥ ಕಿರ್ಮೀರನ ಸಂಹಾರವನ್ನು ಮಾಡಿದ್ದಾರೆ ಅಂತ ಮೈತ್ರೇಯರು ಪ್ರಶಂಸನೆ ಮಾಡ್ತಾರೆ. ಇದನ್ನು ಕೇಳಿ ಪಾಂಡವರ ಸ್ತೋತ್ರ, ಭೀಮಸೇನ ದೇವರ ಪ್ರಶಂಸೆ ಅದನ್ನು ಕೇಳಿ ಸಹನೆ ಆಗಲಿಲ್ಲ ಧೃತರಾಷ್ಟ್ರ ಪುತ್ರ, ಅಂದರೆ ದುರ್ಯೋಧನನಿಗೆ ಸಹನೆ ಆಗಲಿಲ್ಲ, ಹೊಟ್ಟೆ ಕಿಚ್ಚು. ಆಸ್ಫಾಲಯಾಮಾಸ ನಿಜೋರು ಮುಗ್ರಹ ಅಂತ ಹೇಳ್ತಾ ಇದ್ದ. ತನ್ನ ತೊಡೆಯನ್ನು ಆಡಿಸ್ತಾ ಕೂಡ್ತಾ ಇದ್ದ, ತೊಡೆ ತಡ್ತಾ ಕೂತಿದ್ದ ಅಂತ ಹೇಳ್ತಾ ಇದ್ದ. ದೊಡ್ಡವರ ಮುಂದೆ ಯಾವ ರೀತಿಯಾಗಿ ನಡ್ಕೋಬೇಕು ಆ ರೀತಿಯಾಗಿ ನಡ್ಕೋಬೇಕು ಅಂತ ಮಹಾಭಾರತ ನಮಗೆ ಕೊಡುವ ಒಂದು ಸೂಚನೆ ಇದೆ. ಆಗ ಆ ಮೈತ್ರೇಯರು ಶಾಪವನ್ನು ಕೊಡ್ತಾರೆ. ಅವನ ಈ ರೀತಿಯಾದ ಒಂದು ದುಷ್ಟ ಪ್ರವೃತ್ತಿಯನ್ನು ಕಂಡು ಮೈತ್ರೇಯರು ಶಾಪವನ್ನು ಕೊಟ್ಟು ಹೇಳ್ತಾರೆ, ತಬೋರು ಭೇದಾಯ ಭವೇ ಸುಯುದ್ಧಂ, ನಿನ್ನ ತೊಡೆಯನ್ನು ಮುರಿಯೋದಕ್ಕೆ ಯುದ್ಧ ಬರಲಿಕ್ಕಿದೆ ಹಾಗೆ ಅಂತ ಹೇಳ್ತಾರೆ. ತಬೋರು ಭೇದಾಯ ಭವೇತ್ ಸುಯುದ್ಧಂ, ಈ ಯುದ್ಧ ಆಗಲಿಕ್ಕಿದೆ. ಯಾವುದಕ್ಕೆ? ನಿನ್ನ ತೊಡೆಯನ್ನು ಮುರಿಯುವುದಕ್ಕಾಗಿ ಆಗಲಿಕ್ಕಿದೆ ಹಾಗೆ. ಇತ್ಯೂಚಿವಾನ್ ಧೃತರಾಷ್ಟ್ರಾನತೋಪಿ, ಯದ್ಯಪಿ ಧೃತರಾಷ್ಟ್ರ ಇತ್ಯಾದಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡಿದಾಗಲೂ ಕೂಡ ಮೈತ್ರೇಯರು ಶಾಪವನ್ನು ಕೊಟ್ಟೇ ಕೊಟ್ಟರು. ನಚೇತ್ ರಾಜ್ಯದ ಸ್ವಂ ತಥೇತಿ, ಒಂದು ವೇಳೆ ನೀನು ರಾಜ್ಯವನ್ನು ಕೊಟ್ಟರೆ ನಿನಗೂ ಒಳ್ಳೆಯದಾಗ್ತದೆ, ರಾಜ್ಯ ಕೊಟ್ಟಿಲ್ಲ ಅಂತ ಆದರೆ ನಿನ್ನ ತೊಡೆ ಮುರಿಯುವ ಯುದ್ಧ ಆಗುತ್ತೆ. ತೊಡೆ ಮುರಿಯುವವರು ಯಾರು? ಭೀಮಸೇನ ದೇವರು. ಭೀಮಸೇನ ದೇವರು ನಿನ್ನ ತೊಡೆಯನ್ನು ಮುರಿತಾರೆ, ಅಂತ ಯುದ್ಧ ಹಾಗೇ ಆಗ್ತದೆ ಅಂತ ಶಾಪವನ್ನು ಕೂಡ ಕೊಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಅದೇನದು ಕಿರ್ಮೀರ ವಧ ಹೇಗಾಯಿತು ಅದನ್ನು ಹೇಳಿ ಅಂತ ಹೇಳಿದಾಗ, ನಾನೇನು ಹೇಳೋದಿಲ್ಲ ಅದನ್ನೆಲ್ಲ ವಿದುರ ಹೇಳ್ತಾನೆ ಕೇಳಿಸ್ಕೊಳ್ಳಿ ಹಾಗೆ ಅಂತ ಮೈತ್ರೇಯರು ಬೇಸರ ಪಟ್ಟುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಧೃತರಾಷ್ಟ್ರ ಕೇಳ್ತಾನೆ ವಿದುರನ ಹತ್ರ, ಏನಿದು ಕಿರ್ಮೀರ ವಧ ಹೇಗಾಯಿತು ಹೇಳು ಹಾಗೆ ಅಂತ ಹೇಳಿದಾಗ ವಿದುರ ಎಲ್ಲವನ್ನು ಕೂಡ ಕೇಳ್ತಾನೆ. ಅದನ್ನು ಕೇಳ್ತಾ ಇದ್ದವ ದುರ್ಯೋಧನ ಸಹ ಅತ್ರ ಸದ್ ಧಾರ್ತರಾಷ್ಟ್ರ, ಅವನಿಗೆ ಭಾರಿ ಭಯ ಬಂದೋಯ್ತಂತೆ. ಭೀಮಸೇನ ದೇವರ ಆ ವೃತ್ತಾಂತವನ್ನು ಕೇಳಿ ಅವನಿಗೆ ಭಾರಿ ಭಯ ಬಂದೋಯ್ತು. ಯಾಕೆ? ಯಾರಿಂದಲೂ ಸಂಹಾರ ಮಾಡಲಿಕ್ಕಾಗದ ವ್ಯಕ್ತಿ ಕಿರ್ಮೀರ, ಭಾರಿ ಬಲಿಷ್ಠನಾದವ, ರುದ್ರದೇವರ ವರ ಇತ್ತಂತೂ ನೋಡಿದ್ದೀವಿ. ಅಂಥ ವ್ಯಕ್ತಿಯನ್ನು ಸಂಹಾರ ಮಾಡಿದ ಭೀಮಸೇನ ದೇವರಂದರೆ ಎಂಥ ಪರಾಕ್ರಮ ಇರಬೇಕು ಅಂತ ಭಾರಿ ಹೆದರಿದ ದುರ್ಯೋಧನ ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿ ಅಲ್ಲಿ ನಡೆದಾಗ ವನದಲ್ಲಿ ಏನಾಯಿತು? ವನೆ ವಸಂತೋದ ಪ್ರತಾಸುತಾಸ್ತೆ ವಾರ್ತಾಂ ಸ್ವಕೀಯಾಂ ಪ್ರಾಪಯಾಮಾಸುರಾಶು. ಪಾಂಡವರೆಲ್ಲ ತಮ್ಮ ಬಂಧು ಬಾಂಧವರು ಅಂತ ಯಾರಿದ್ದಾರೆ ಅವರಿಗೆ ಆ ಸುದ್ದಿಯನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಇಂದ್ರಪ್ರಸ್ಥದಲ್ಲಿ ಇಲ್ಲ, ವನವಾಸದಲ್ಲಿ ಇದ್ದೀವಿ, ಈ ರೀತಿಯಾದ ಘಟನೆ ಆಗೋಯ್ತು, ವನದಲ್ಲಿ ಇದ್ದೀವಿ ಹಾಗೆ ಅಂತ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಕೃಷ್ಣನಿಗೂ ಕೂಡ ಸುದ್ದಿಯನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣ ಸಹಾಪಿ ಧೃತಮಾಯಾತ್, ಕೃಷ್ಣ ಆ ಸುದ್ದಿಯನ್ನು ಕೇಳಿದ ಕೂಡಲೇ ಬಂದ, ವನಕ್ಕೆ ಓಡಿ ಬಂದ. ಪಾಂಡವರೆಲ್ಲಿದ್ದರೋ ಆ ವನದಲ್ಲಿ ಆ ವನಕ್ಕೆ ಬಂದ. ಸಸತ್ಯ, ಸತ್ಯಭಾಮ ಜೊತೆಗೇ ಬಂದ ಅಂತ ಹೇಳ್ತಾ ಇದ್ದ. ಸಂಬಂಧಿನಃ ಏಚ ಪಾಂಚಾಲ ಮುಖ್ಯ, ಇನ್ನು ಪಾಂಚಾಲ ದೇಶದ ಒಡೆ ದೃಪದ ಮುಂತಾದವರು ಎಲ್ಲರೂ ಕೂಡ ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದ ಕೂಡಲೇ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದರು. ಪಾಂಡವರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮಾಡಿ ಎಲ್ಲ ಸುದ್ದಿಯನ್ನು ಕೂಡ ಹೇಳ್ತಾರೆ, ಹೀಗೀಗ ಆಯಿತು ಹಾಗೆ. ಆ ಸುದ್ದಿಯನ್ನು ಕೇಳಿ ಕೃಷ್ಣನಿಗೆ ಈಗಲೇ ದುರ್ಯೋಧನನನ್ನು ಸಂಹಾರ ಮಾಡಬೇಕು ಅನ್ನುವಷ್ಟು ಸಿಟ್ಟು ಬಂತಂತೆ. ಈಗಲೇ ದುರ್ಯೋಧನನ ಸಂಹಾರ ಮಾಡಬೇಕು ಎನ್ನುವಷ್ಟು ಸಿಟ್ಟು. ಆಗ ಪಾಂಡವರೆಲ್ಲರೂ ಕೂಡ ಕ್ಷಮಾಪಯಾಮಾಸುಹು ಉಚ್ಚೈಹಿ ಗೃಣಂತಹ ಅಂತ ಹೇಳ್ತಾರೆ. ಪಾಂಡವರು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ಇದು ಕಾಲ ಅಲ್ಲ, ಯುದ್ಧ ಕಾಲ ಬರಬೇಕು, ಯುದ್ಧ ಕಾಲದಲ್ಲಿ ಮಾಡಬೇಕು ಹಾಗೆಂಬ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದರು ಅಂತ.
ಆಗ ದ್ರೌಪದಿ ದೇವಿ ಮಾತ್ರ ಅಳ್ತಾ ಕೃಷ್ಣನ ಪಾದಕ್ಕೆ ಎರಗಿದಾಗ ಸಾ ಪಾದಯೋ ಪತಿತಾ ವಾಸುದೇವಂ ಅಸ್ತೌತ್, ಪರಮಾತ್ಮನನ್ನು ಸ್ತೋತ್ರ ಮಾಡಿದಳಂತೆ ದ್ರೌಪದಿ. ಸಮಸ್ತ ಪ್ರಭುಂ ಆತ್ಮತಂತ್ರಂ, ಎಂಥ ಕೃಷ್ಣ, ಎಲ್ಲರಿಗೂ ಒಡೆಯನಾದವ, ಸ್ವತಂತ್ರನಾದವ ಅಂಥ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ. ಏನು ಅಂತ ದ್ರೌಪದಿ ಮಾಡಿದ ಸ್ತೋತ್ರ ನೋಡಿ. ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣಾರ್ಣವೈಕದೇಹಾಖಿಲ ದೋಷ ದೂರ ರಮಾಬ್ಜರೇಶೇ ಸುರೇಂದ್ರ ಪೂರ್ವ ವೃಂದಾರಕಾಣಾಂ ಸತತಾಭಿವಂದ್ಯ. ಸ್ವಾಮಿ, ನೀನು ಅಚಿಂತ್ಯ, ನಿನ್ನ ಒಂದು ಗುಣವನ್ನು, ನಿನ್ನ ಕರ್ಮಗಳನ್ನು ಚಿಂತನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಚಿಂತ್ಯ, ಅದ್ಭುತ ಶಕ್ತಿ ಉಳ್ಳವ, ನಿತ್ಯನಾದವ, ನಾಶರಹಿತ, ಪೂರ್ಣನಾದವ, ಗುಣಗಳ ಸಾಕಾರ ನೀನೇ ಮುಖ್ಯ, ಅಂದರೆ ನೀನೇ ಸರ್ವೋತ್ತಮ ಅಂತ ಅರ್ಥ. ಅಖಿಲ ದೋಷ ದೂರ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ನೋಡಿ, ಮುಖ್ಯವಾದ ಚಿಂತನೆ ಇದು ಇರಬೇಕು ಹಾಗೆ ಅಂತ. ಪರಮಾತ್ಮ ಅಖಿಲ ದೋಷ ದೂರನಾಗಿ ಇರ್ತಾನೆ ಹಾಗೆ ಅಂತ. ಮತ್ತು ಲಕ್ಷ್ಮೀ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು ಇವೇ ಮೊದಲಾದ ದೇವತೆಗಳ ಸಮೂಹದಿಂದ ನಿತ್ಯಲೂ ನಮಸ್ಕರಿಸಲ್ಪಡುವವ ನೀನು. ಸಮಸ್ತ ಚೇಷ್ಟಾಪ್ರದ, ಎಲ್ಲರಲ್ಲಿದ್ದು ಎಲ್ಲ ಚೇಷ್ಟೆಯನ್ನು ಕೂಡ ಕೊಡುವವ ನೀನು. ಸಮಸ್ತ ಚೇಷ್ಟಾಪ್ರದ, ಸರ್ವಜೀವ ಪ್ರಭು, ಎಲ್ಲ ಜೀವರಿಗೂ ಕೂಡ ಒಡೆಯನಾದವ, ಸ್ವಾಮಿಯಾದವ ನೀನು. ವಿಮುಕ್ತಾಶ್ರಯ, ಅಷ್ಟು ಮಾತ್ರ ಅಲ್ಲ, ಮೋಕ್ಷವನ್ನು ಪಡೆದ ಜೀವರು ಅಂತ ಯಾರ್ಯಾರಿದ್ದಾರೆ ಅವರಿಗೂ ಆಶ್ರಯನಾದವ ನೀನು. ಸರ್ವಸಾರ, ಎಲ್ಲರಲ್ಲೂ ನೀನು ಶ್ರೇಷ್ಠನಾದವ ಅಂತ ಹೇಳ್ತಾ, ಸಕಲಾನುಭೂತಂ ಜಗಾದ, ತಾನೇನು ದುಃಖವನ್ನು ಅನುಭವಿಸಿದಲೋ ವಸ್ತ್ರಾಹರಣ ಮುಂತಾದ ಎಲ್ಲವನ್ನು ಕೂಡ ಹೇಳಿದ್ರಂತೆ ಕೃಷ್ಣನ ಮುಂದೆ ನಿವೇದನೆ ಮಾಡಿಕೊಂಡು. ಸರ್ವೇಶಿತು ಅಚ್ಯುತಸ್ಯ, ದೇವರ ಮುಂದೆ ನಿವೇದನೆ ಮಾಡಿಕೊಂಡು. ಅವರಲ್ಲಿ ಎಷ್ಟು ಭಕ್ತಿ ಇತ್ತು ಹಾಗೆ ಅಂದರೆ, ಶೇಷ ಅಂದರೆ ಶೇಷದೇವರು, ರುದ್ರದೇವರು ಅವರಿಗೆ ಎಷ್ಟು ಭಕ್ತಿ ಇದೆ, ಅದಕ್ಕಿಂತಲೂ ಅಧಿಕವಾದ ಭಕ್ತಿ ಭಾರತೀ ದೇವಿಯಲ್ಲಿ, ಭಾರತೀ ದೇವಿಯ ಅವತಾರರಾದ ದ್ರೌಪದಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮನ ಅಧಿಕ ಅನುಗ್ರಹಕ್ಕೆ ಪಾತ್ರರಾದವರು ದ್ರೌಪದಿ ಅಂತ. ಶೇಷ ರುದ್ರಾದಿಗಳಿಗಿಂತ ಅಧಿಕವಾದ ಒಂದು ಕರುಣೆಗೆ ಪಾತ್ರರಾದವರು ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂಥ ದ್ರೌಪದಿ ಎಲ್ಲವನ್ನು ಹೇಳಿದರು ಅಂತ. ಶ್ರುತ್ವಾ ಸಮಸ್ತಂ ಭಗವಾನ್ ಪ್ರತಿಜ್ಞಾಂ ಚಕಾರ, ದ್ರೌಪದಿಯ ಮಾತನ್ನೆಲ್ಲ ಕೇಳಿ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದನಂತೆ. ಏನು ಅಂತ, ತೇಷಾಂ ಅಖಿಲಾಶ್ಚ ಯೋಷಾಃ ಪತೀನ್ ಸಮಾಲಿಂಗ್ಯ ವಿಮುಕ್ತಕೇಶಾಃ ಭೀಮಾಹತಾನ್ ದರ್ಶಯೇ ನಾನ್ಯಥಾ ಇತಿ. ದ್ರೌಪದಿ ದೇವಿ, ನೀ ಏನು ವಿಚಾರ ಪಡಬೇಡ, ದುಃಖ ಪಡಬೇಡ ನೀನು. ಈ ಕೌರವರ ಸ್ತ್ರೀಯರು ಅವರೇನಿದ್ದಾರೆ, ತಮ್ಮ ತಮ್ಮ ಪತಿಗಳನ್ನು ಕಳ್ಕೊಂಡು ಯುದ್ಧದಲ್ಲಿ ಅವರು ಕೂಡ ಮುಕ್ತ ಕೇಶಬಂಧ ಇಲ್ಲದವರಾಗಿ ಭೀಮನಿಂದ ಸಂಹರಿಸಲ್ಪಟ್ಟವರಾಗಿ, ಅವರ ಪತಿಯ ಸಂಹಾರ ಆದ ಮೇಲೆ ಆ ಸ್ತ್ರೀಯರೆಲ್ಲ ಮುಕ್ತಕೇಶರಾಗಿ ಇರ್ತಾರೆ. ನಿನಗೆ ಅದನ್ನು ದರ್ಶನ ಮಾಡಿಸ್ತೇನೆ, ನಿನಗೆ ಅದನ್ನು ನಾನು ತೋರಿಸುತ್ತೇನೆ. ಇದು ಹೀಗೆ ಆಗ್ತದೆ, ಬೇರೆ ರೀತಿಯಾಗಿ ಆಗೋದಿಲ್ಲ, ನಾನ್ಯಥಾ ಬೇರೆ ರೀತಿಯಾಗಿ ಆಗೋದಿಲ್ಲ ಅಂತ ಪ್ರತಿಜ್ಞಾಪೂರ್ವಕ ಪರಮಾತ್ಮ ದ್ರೌಪದಿ ದೇವಿಗೆ ಸಾಂತ್ವನವನ್ನು ಕೂಡ ಮಾಡ್ತಾ ಇದ್ದಾನೆ. ಅಷ್ಟಾದ ಮೇಲೆ ಪರಮಾತ್ಮ ಇನ್ನೂ ಕೆಲವು ಮಾತುಗಳನ್ನು ಧರ್ಮರಾಜ ಮೊದಲಾದವರ ಹತ್ರ ಹೇಳ್ತಾನೆ. ಏನು ಅಂತ, ಯದೀಹಾಹಂ ಸ್ಥಿತೋ ನೈವಂ ಬಬಿತಾ ಅಹಂ ತು ಅಯೋಧಯಂ ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸು ಸುಪಾಪಕೃತ್. ಧರ್ಮರಾಜ, ನಾನು ದ್ವಾರಕಾಪಟ್ಟಣದಲ್ಲಿ ಇದ್ದಿಲ್ಲ, ನಾನು ಯುದ್ಧಕ್ಕಾಗಿ ಹೋಗಿದ್ದೆ, ಸಾಲ್ವರಾಜನ ಜೊತೆಗೆ ಯುದ್ಧಕ್ಕಾಗಿ ಹೋಗಿದ್ದೆ. ನಾನು ಇದ್ದಿದ್ದರೆ, ನಿಮ್ಮ ಜೊತೆಗೆ ನಾನು ಇದ್ದಿದ್ದರೆ ನಿಮಗೆ ಇಂಥ ಅನಾಹುತ ಆಗ್ತಾ ಇಲ್ಲ. ನಾನು ನಿಮ್ಮ ಜೊತೆಗೆ ಇದ್ದಿದ್ದರೆ ಇಂಥ ಅನಾಹುತ ಆಗ್ತಾ ಇದ್ದಿಲ್ಲ. ಏನು ಮಾಡಲಿ, ದುರದೃಷ್ಟ, ಸಾಲ್ವರಾಜ ಬಂದ್ಬಿಟ್ಟ, ಅವನ ಜೊತೆಗೆ ಯುದ್ಧಕ್ಕಾಗಿ ಹೋಗಬೇಕು ಹಾಗೆ ಅಂತ ಪರಮಾತ್ಮ ಹೇಳಿದ. ಹೋಗಿ ಅವನನ್ನು ಸಂಹಾರ ಮಾಡಿಯೂ ಬಂದೆ ಅಂತ ಹೇಳ್ತಾನೆ. ಸನ್ನಿಧಾನೆ ಅಥವಾ ದೂರೇ ಕಾಲ ವ್ಯವಹಿತೇ ಪಿವಾ ಹಾಗೆ ಅಂತ. ಇದರ ಮೇಲೆ ಚರ್ಚೆ. ಏನದು, ಕೃಷ್ಣ ತಾನು ಹತ್ತಿರ ಇದ್ದಿದ್ದರೆ ಜೂಜಾಟ ಆಡ್ಲಿಕ್ಕೆ ಬಿಡ್ತಾ ಇಲ್ಲ, ಇಂಥ ಒಂದು ವನವಾಸ ಆಡ್ಲಿಕ್ಕೆ ಬಿಡ್ತಾ ಇಲ್ಲ.
ಹಾಗೆಂದರೆ ಕೃಷ್ಣ ಏನಾಯಿತು? ಕೃಷ್ಣ ಏನಾದ? ಎಲ್ಲ ಕಡೆ ಇಲ್ಲ ಅಂತ ಆದನು. ನಾನು ಇಲ್ಲಿ ಇದ್ದಿದ್ದರೆ ಈ ರೀತಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಏನರ್ಥ? ಕೃಷ್ಣ ಅಲ್ಲಿ ಇದ್ದಿಲ್ಲ. ನೋಡಿ, ಅಸುರ ಜನರು ಹೀಗೆ ತಿಳ್ಕೋಬೇಕು. ಕೃಷ್ಣ ಸರ್ವತ್ರ ಇಲ್ಲ ಅಂತಲೇ ಅವರು ಚಿಂತನೆ ಮಾಡಬೇಕು. ಅದಕ್ಕಾಗಿ ಪರಮಾತ್ಮ ಇಂಥ ಮಾತುಗಳನ್ನೆಲ್ಲ ಆಡ್ತಾನೆ. ಅದಕ್ಕೆ ಆಚಾರ್ಯರು ತಿತ್ತಾರೆ, ಸನ್ನಿಧಾನೇ ಅಥವಾ ದೂರೇ, ಪರಮಾತ್ಮ ಹತ್ತಿರ ಇರಲಿ ದೂರ ಇರಲಿ, ಎಲ್ಲಿದ್ದರೂ ಕೂಡ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನೇ. ಈಶಾವಾಸ್ಯಂ ಅಂತ ನಮಗೆ ನಿನ್ನೆ ನೋಡಿದ್ದೀವಿ. ಉಪನಿಷತ್ತು ನಮಗೆ ಪರಮಾತ್ಮನನ್ನು ಪರಿಚಯ ಮಾಡಿಸಿಕೊಡುವಾಗ ಹಾಗೆ ಪರಿಚಯ ಮಾಡಿಸಿಕೊಡ್ತದೆ. ಈಶಾವಾಸ್ಯಂ ಅಂದರೆ ಇಡೀ ಜಗತ್ತು ಪರಮಾತ್ಮ ವಾಸ ಮಾಡಲು ಯೋಗ್ಯವಾದ ಸ್ಥಾನ. ಇಡೀ ಜಗತ್ತು ಪರಮಾತ್ಮ ವಾಸ ಮಾಡಲು ಯೋಗ್ಯವಾದ ಸ್ಥಾನ. ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್. ಪರಮಾತ್ಮ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಅದರ ಒಂದು ಸ್ಥಿತಿ, ಅದರ ರಕ್ಷಣೆಯನ್ನು ಮಾಡಬೇಕು, ಅದನ್ನು ನಿಯಮನ ಮಾಡಬೇಕು, ಪ್ರೇರಣೆ ಮಾಡಬೇಕು ಎನ್ನುವ ಸಲುವಾಗಿ ತಾನು ಒಂದು ರೂಪದಿಂದ ಅದರ ಒಳಗೆ ಪ್ರವೇಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಆ ಪದಾರ್ಥಗಳು ಸುರಕ್ಷಿತವಾಗಿ ಇದೆ. ಯಾಕೆ? ಪರಮಾತ್ಮ ಆ ರೂಪದಿಂದ ಇದ್ದದ್ದರಿಂದ. ಮರ ಎತ್ತರಕ್ಕೆ ನಿಂತಿದೆ. ಯಾಕೆ? ಒಳಗೆ ಪರಮಾತ್ಮ ಪ್ರವೇಶ ಮಾಡಿದ್ದರಿಂದ. ಪರಮಾತ್ಮ ಸ್ವಲ್ಪ ಸರದ ಒಂದು ಟೊಂಗೆ ಕೆಳಗೆ ಬಿದ್ದೋಗ್ತದೆ ಅಷ್ಟೇ. ಸೊ ಅದರಿಂದ ಪರಮಾತ್ಮ ಎಲ್ಲಿ ಇಲ್ಲ, ಆ ಪದಾರ್ಥಗಳು ಇದೆ ಅಂದರೆ ಪರಮಾತ್ಮ ಆ ರೂಪದಲ್ಲಿ ಇದ್ದು ರಕ್ಷಣೆಯನ್ನು ಮಾಡಿದ್ದಕ್ಕೆ ಆ ಪದಾರ್ಥ ಸುರಕ್ಷಿತವಾಗಿ ಇದೆ ಎಂಬ ಒಂದು ವಿಚಾರ ಇದೆ ನಮಗೆ. ಹಾಗಿರುವಾಗ ಕೃಷ್ಣ ಪರಮಾತ್ಮ ಹೇಳುವ ಮಾತು, ನಾನು ಇದ್ದಿದ್ರೆ ನಿಮಗೆ ಇಷ್ಟೊಂದು ತೊಂದರೆಗಳು ಆಗ್ತಾ ಇಲ್ಲ. ಹಾಗೆ ವಿಷ್ಣೋಹೋ ನಿತ್ಯ ಅವ್ಯವಹಿತತ್ವತಃ, ಪರಮಾತ್ಮ ಇಲ್ಲದಿದ್ದ ಜಾಗನೇ ಇಲ್ಲ. ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ ಪ್ರಭು ಅಂತ ಆಚಾರ್ಯರು. ಮತ್ತು ಯಾಕೆ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳಬೇಕು? ಹಾಗೆಂದರೆ ಅದು ಲೋಕದಲ್ಲಿ ಆ ರೀತಿಯಾಗಿ ಮಾತನಾಡೋದು ಉಂಟು. ಪರಮಾತ್ಮ ಲೋಕ ವ್ಯವಹಾರದಂತೆ ತಾನು ಈಶಾ ಎನ್ನುವುದನ್ನು ಮುಚ್ಚಿ ಇಟ್ಟು ಪರಮಾತ್ಮ ಮಾತನಾಡಿದ ಅಂತ ಅರ್ಥ. ದುಷ್ಟಾನಾಂ ದೋಷವೃದ್ಧಿಯರ್ಥಂ. ಇದರಿಂದ ಏನು ಪ್ರಯೋಜನ ನೋಡಿ? ಪರಮಾತ್ಮ ಮಾಡಿದ ಪ್ರತಿಯೊಂದು ಒಂದು ಕಾರ್ಯಕ್ಕೂ ಏನಿದೆ? ಪ್ರಯೋಜನ ಇದ್ದೇ ಇದೆ. ಅಪ್ರಯೋಜನವಾದ ಒಂದು ಕೃತಿಯನ್ನು ಪರಮಾತ್ಮ ಮಾಡೋದೇ ಇಲ್ಲ. ಅದನ್ನು ಮಾಡೋದು ಯಾರು? ನಮ್ಮಂಥವ್ರು ಬೇಕಾದ್ರೆ ಮಾಡ್ಬೋದು. ಏನು ಮಾಡ್ತಾ ಇದ್ದಿ? ಏನೋ ಗೊತ್ತಿಲ್ಲ, ಸುಮ್ಮನೆ ಕಾಲ ಆಡಿಸ್ತಾ ಕೂತಿದ್ದೀನಿ. ಏನು ನಮಗೂ ಪ್ರಯೋಜನ ಇಲ್ಲ, ಬೇರೆಯವರಿಗೂ ಪ್ರಯೋಜನ ಇಲ್ಲ. ಸೊ ಪ್ರಯೋಜನ ಇಲ್ಲದ ಕ್ರಿಯೆಗಳನ್ನು ಮಾಡುವವರು ನಾವು. ಆದರೆ ಪರಮಾತ್ಮ ಹಾಗಿಲ್ಲ. ಮಾಡಿದ ಪ್ರತಿಯೊಂದು ಕ್ರಿಯೆಗೂ ಏನಿದೆ? ಒಂದು ಪ್ರಯೋಜನ ಇದ್ದೇ ಇದೆ. ಈ ರೀತಿಯಾಗಿ ಯಾಕೆ ಹೇಳಬೇಕಾಗಿತ್ತು? ನಾನು ಇದ್ದಿದ್ದರೆ ಈ ರೀತಿಯಾಗಿ ನಡೀದೆ. ಅವನು ಇದ್ದೇ ಇದ್ದಾನೆ. ಪರಮಾತ್ಮ ಇಲ್ಲದೆ ಎಲ್ಲಿ ಹೋಗಬೇಕು? ಈಶಾವಾಸ್ಯಂ. ಆ ರೀತಿಯಾಗಿ ಯಾಕೆ ಹೇಳಿದ ಹಾಗೆ ಅಂದರೆ ದುಷ್ಟಾನಾಂ ದೋಷವೃದ್ಧಿಯರ್ಥಂ. ದುಷ್ಟ ಜನರು ಈ ರೀತಿಯಾಗಿ ತಿಳ್ಕೋಬೇಕು, ತಿಳಿದು ಅವರ ದೋಷ ಅದು ಬೆಳೆಯಬೇಕು, ಪಾಪ ಬೆಳೀಬೇಕು ಎನ್ನುವುದು. ನೋಡಿ, ದೇವರ ವ್ಯವಸ್ಥೆ ಅದು 3 ರೀತಿಯಾದ ಜನರಿಗೂ ಕೂಡ ಆಹಾರವನ್ನು ಕೊಡಬೇಕು. ಸಾತ್ವಿಕರು, ರಾಜಸರು, ತಾಮಸರು ಎಲ್ಲರಿಗೂ ಕೂಡ ಅವರವರ ಸ್ವಭಾವ ಅಭಿವ್ಯಕ್ತ ಆಗಬೇಕು ಅಂದರೆ ಪಾಪನೋ ಪುಣ್ಯನೋ ಏನಾರು ಒಂದು ಬೆಳೀಬೇಕು. ಸಾತ್ವಿಕರಿಗೆ ಪುಣ್ಯವನ್ನು ಬೆಳೆಸ್ತಾನೆ, ತಾಮಸರಿಗೆ ಪಾಪವನ್ನು ಬೆಳೆಸ್ತಾನೆ. ಅದರ ತಕ್ಕಂತೆ ಜಗತ್ತಿನಲ್ಲಿ ವ್ಯಾಪಾರಗಳನ್ನು ಪರಮಾತ್ಮ ಮಾಡ್ತಾನೆ. ಅದರಿಂದ ದುಷ್ಟ ಜನರಿಗೆ ದೋಷ ಅಭಿವೃದ್ಧಿ ಆಗುವುದಕ್ಕಾಗಿ ಅಟ್ ಮಾತ್ರ ಇಲ್ಲ, ಇನ್ನೊಂದು ಕಾರಣ ಭೀಮಾದೀನಾಂ ಗುಣೋನ್ನತೆ. ಭೀಮಾದಿಗಳಲ್ಲಿ ಭೀಮ ಆದಿಪದದಿಂದ ದ್ರೌಪದಿ ದೇವಿಯನ್ನು ಇಟ್ಕೋಬೇಕು. ಭೀಮ, ದ್ರೌಪದಿ ಇವರಲ್ಲಿ ಇರುವ ಒಂದು ಗುಣದ ಉನ್ನತಿಯನ್ನು ತೋರಿಸಬೇಕಾಗಿದೆ. ಆ ವಸ್ತ್ರಾಭರಣ ಆಗುವಾಗ ಸಂದರ್ಭ ಸರಿ, ಭೀಮಸೇನ ದೇವರು ಎಂಥ ಒಂದು ಕ್ಷಮೆಯನ್ನು ತೋರಿಸಿದರು. ನಿನ್ನೆ ನೋಡಿದ್ದೀವಿ ನಾವು. ಏನೇ ಇರಲಿ, ಹೆಂಡತಿಯನ್ನು ಬೈದರೇ ಗಂಡ ಸುಮ್ಮನೆ ಇರೋದಿಲ್ಲ. ಮನೆಯ ಒಳಗೆ ಅವ್ರು ಜಗಳ ಆಗ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಆದರೆ ಬೇರೆಯವರು ಮಾತ್ರ ಹೆಂಡತಿಯನ್ನು ಏನು ಹೇಳಬಾರ್ದು. ಹೆಂಡತಿಯನ್ನು ಹೇಳಿದರೆ ಇವನು ಜಗಳಕ್ಕೆ ನಿಂತ್ಕೋತಾನೆ. ಅಷ್ಟು ಸಾಮಾನ್ಯ ಪತಿ ಪತ್ನಿಯರು ಆ ರೀತಿಯಾಗಿ ಇರ್ತಾರೆ. ಅಂಥದ್ರಲ್ಲಿ ನಿತ್ಯ ಅಭಿಯೋಗಿನಿ ವಾಯುದೇವರು ಯಾವಾಗ ಬಂದರೂ ಕೂಡ ಭೂಮಿಯಲ್ಲಿ ದ್ರೌಪದಿ ದೇವಿಯೇ ಪತ್ನಿಯಾಗಿರಬೇಕು, ನಿಯತ ಪತಿಪತ್ನಿಯರು. ಹಾಗಿರುವಾಗ ಅಂಥ ದ್ರೌಪದಿ ದೇವಿಗೆ ವಸ್ತ್ರಾಭರಣ ಆಗ್ತಾ ಇರುವ ಸಂದರ್ಭದಲ್ಲಿ ಭೀಮಸೇನ ದೇವರು ಸಾಮರ್ಥ್ಯ ಇಲ್ಲ ಅಂತ ಹೇಳೋಣವೇ, ಸರ್ವ ಸಾಮರ್ಥ್ಯವೂ ಇದೆ.
ದುರ್ಯೋಧನ ಏನು ಇಡೀ ಜಗತ್ತೇ ಎದುರು ಬಂದರೂ ಕೂಡ ಭೀಮಸೇನ ದೇವರು ಪುಡಿ ಪುಡಿ ಹಾಕಿ ಹೋಗ್ತಾ ಇದ್ರು ಅವರೆಲ್ಲರನ್ನು. ಅಂತಹ ಸಾಮರ್ಥ್ಯ ಉಳ್ಳವರು, ಸಾಮರ್ಥ್ಯ ಇದೆ. ಹೆಂಡತಿಗೆ ಇಂಥ ಒಂದು ಅವಮಾನ ಆಗ್ತಾ ಇದೆ, ಆದರೂ ಕೂಡ ಸಹನೆ ಮಾಡಿಕೊಂಡು ಕೂತ್ರಲ್ಲ. ಯಾಕೆ? ಪರಮಾತ್ಮನ ಸಂಕಲ್ಪ ಈಗ ಇವರನ್ನು ಸಂಹಾರ ಮಾಡಬಾರದು ಅಂತ ಇದೆ, ಅದರಿಂದ ಸುಮ್ಮನೆ ಕೂತು ಪ್ರತಿಜ್ಞೆ ಮೇಲೆ ಪ್ರತಿಜ್ಞೆ ಮಾಡ್ತಾ ಕೂತ್ರೆ ಹೊರತು ಕೈ ಎತ್ತಲಿಕ್ಕೆ ಹೋಗಲೇ ಇಲ್ಲ. ಯಾಕೆ? ಪರಮಾತ್ಮನ ಸಂಕಲ್ಪವನ್ನು ಅರಿತು ಸುಮ್ಮನೆ ಕೂತರು. ಇದು ಅವರಲ್ಲಿರುವ ದೊಡ್ಡ ಗುಣ, ದೊಡ್ಡ ಗುಣ. ಸಹನಶೀಲತೆ ಎಂಬುದು ದೊಡ್ಡ ಗುಣ. ಅದೇ ರೀತಿಯಾಗಿ ದ್ರೌಪದಿ ದೇವಿಯಲ್ಲೂ ಹಾಗೆ ಆಗಿತ್ತು. ಒಂದು ಕಣ್ಣು ಬಿಟ್ಟು ನೋಡಿದರೆ ಸಾಕು, ದುಶ್ಯಾಸನ ಸುಟ್ಟೋಗ್ತಾ ಇದ್ದ. ದ್ರೌಪದಿ ದೇವಿಯ ಸಾಮರ್ಥ್ಯ ಎಂಥದ್ದು ಅಂದರೆ, ಇವನು ಸುಟ್ಟೋಗಲಿ ಅಂತ ಅವನ ಮೇಲೆ ದೃಷ್ಟಿಯಾಗಿದ್ದರೆ ಸಾಕಂತೆ ಅವನು ಸುಟ್ಟೋಗ್ತಾ ಇದ್ದ. ಆದರೂ ಅಂಥ ಒಂದು ದೃಷ್ಟಿಯನ್ನು ಆಗಲಿ ಅಥವಾ ಶಾಪವನ್ನಾಗಲಿ ದ್ರೌಪದಿ ದೇವಿ ಕೊಟ್ಟೇ ಇಲ್ಲ. ಯಾಕೆ? ಇದೇ ಕಾರಣ. ಭೀಮಸೇನ ದೇವರು ಸುಮ್ಮನೆ ಇದ್ದಾರೆ, ನಾವು ಸುಮ್ಮನೆ ಇರಬೇಕು, ಪರಮಾತ್ಮನ ಸಂಕಲ್ಪದಂತೆ ನಡೀಬೇಕು ಹಾಗೆ ಅಂತ ಸುಮ್ಮನೆ ಇತ್ತು. ಇದು ಭೀಮಾದಿಗಳಲ್ಲಿ ಇರುವ ಗುಣದ ಒಂದು ಉನ್ನತೆಯನ್ನು ತೋರಿಸುವುದಕ್ಕಾಗಿ ಈ ಜೂಜಾಟ, ಈ ಅವಮಾನ ಇತ್ಯಾದಿಗಳು ಆಗಬೇಕು. ದಾಸರು ಹೇಳ್ತಾರೆ ನೋಡಿ, ಅಪಮಾನ ಆದರೆ ಒಳ್ಳೆಯದು ಹಾಗೆ, ಅಪಮಾನ ಆದರೆ ಒಳ್ಳೆಯದು ಹಾಗೆ. ಅದಕ್ಕಾಗಿ ಪರಮಾತ್ಮ ತಾನು ಅದರಲ್ಲಿ ಇಂಟರ್ಫಿಯರ್ ಆಗಲಿಲ್ಲ. ಯಾವ ವಿಷಯದಲ್ಲಿ? ಜೂಜಾಟದ ವಿಷಯದಲ್ಲಿ ಪರಮಾತ್ಮ ಏನೋ ಒಂದು ನೆಪ ಮಾಡಿಕೊಂಡು ಸಾಲನ ಜೊತೆಗೆ ಯುದ್ಧ ಅಂತ ಹೇಳಿ ಆ ಕಡೆ ಹೊಟ್ಟೋಗ್ಬಿಟ್ಟ. ಕೃಷ್ಣ ಇದ್ದಿದ್ರೆ ಜೂಜಾಟ ಆಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಏನರ್ಥ? ಕೃಷ್ಣ ಇಲ್ಲ ಅಂತ ಅರ್ಥನಾ? ಕೃಷ್ಣ ಇದ್ದೇ ಇದ್ದಾನೆ, ಆದರೂ ಕೂಡ ತಾನು ಏನು ಅವನ ಇಚ್ಛೆ ಹಾಗೆ ಇತ್ತು. ತಾನು ಲೋಕದೃಷ್ಟಿಯಿಂದ ದೂರ ಆದಂಗೆ ಇರಬೇಕು, ಧರ್ಮರಾಜ ಜೂಜಾಟ ಆಡಬೇಕು. ಆ ಭೀಮ ಮತ್ತು ದ್ರೌಪದಿಯಲ್ಲಿ ಎಷ್ಟೊಂದು ಸಹನಶೀಲತೆ ಇದೆ ಎಂಬುದು ಜಗತ್ತಿಗೆ ಕಾಣಬೇಕು. ಅದಕ್ಕೆ ಅವಕಾಶ ಕೊಟ್ಟರೆ ತಾನೇ ತೋರಿಸ್ಲಿಕ್ಕೆ ಆಗೋದು. ಅದರಿಂದ ಪರಮಾತ್ಮ ಏನಾದ? ಲೋಕದ ದೃಷ್ಟಿಯಿಂದ ದೂರ ಸರಿದಂತೆ ತಾನು ಮಾಡಿದ ಹಾಗೆ. ಅಲ್ಲ, ಇಲ್ಲಿ ನೀವು ಭೀಮನನ್ನು ಹೇಳಿದಿರಿ, ದ್ರೌಪದಿಯನ್ನು ಹೇಳಿದಿರಿ. ಅದಕ್ಕಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡಿದ, ಅವರಲ್ಲಿರುವ ಗುಣವನ್ನು ಪ್ರಕಟಗೊಳಿಸುವುದಕ್ಕಾಗಿ ಹಾಗೆ ಅಂತ ಹೇಳಿದಿರಿ. ಯಾಕೆ? ಉಳಿದವರ ಪಾಡು ಏನಾಯಿತು? ಯುಧಿಷ್ಠಿರನ ಗುಣ ಪ್ರಕಟಣೆಗಾಗಿ ಅಥವಾ ಅರ್ಜುನನ, ನಕುಲ ಸಹದೇವರ ಅವರು ಕೂಡ ಸಹನೆ ಮಾಡಿ ಕೂತರು, ಪ್ರತಿಜ್ಞೆ ಮಾಡಿದರು, ಎಲ್ಲ ಮಾಡಿದರು. ಅವರು ಕೂಡ ಅವ್ರ ಹೆಸರು ಹೇಳಲೇ ಇಲ್ಲಲ್ಲ. ನೀವು ಹೇಳಿದ್ದು ಇಬ್ಬರೇ ಹೆಸರು. ಯಾರು? ಭೀಮ ಆದಿಪದದಿಂದ ದ್ರೌಪದಿ ನಿಂತ್ಕೋಬೇಕು ವ್ಯಾಖ್ಯಾನದಲ್ಲಿ ಹಾಗೆ ಇದೆ. ಇವರ ಹೆಸರೆಲ್ಲ ಯಾಕೆ ಬಿಟ್ಟುಬಿಟ್ರಿ ನೀವು? ಯಾಕೆ ಯುಧಿಷ್ಠಿರ ಸಹನೆ ಮಾಡಲಿಲ್ಲವೇ? ಯುಧಿಷ್ಠಿರನಲ್ಲಿ ಕಲಿಪ್ರವೇಶ ಆಗಿತ್ತು. ಯಾವಾಗ? ತಾನು ಒಪ್ಪಿಕೊಂಡಾಗ. ತಾನು ಜೂಜಾಡ್ತೀನಿ ಅಂತ ಒಪ್ಕೊಳ್ಳಬೇಕು ಅಂದ್ರೆ ಅವನಲ್ಲಿ ಕಲಿಪ್ರವೇಶ ಆಗಿತ್ತು. ಸರಿ, ಯುಧಿಷ್ಠಿರನನ್ನ ಬಿಡೋಣ. ಅರ್ಜುನಂದು ಏನಾಯಿತು? ನಕಲ ಸಹದೇವರದ್ದು ಏನಾಯಿತು? ಅವರಿಗೆ ಕಲಿಪ್ರವೇಶ ಇಲ್ಲ. ಈ ಸಂದರ್ಭದಲ್ಲಿ ಯುಧಿಷ್ಠಿರನಿಗೆ ಮಾತ್ರ ಆಗಿತ್ತು. ಸೊ ಅದರಿಂದ ಅವರಲ್ಲಿ ಇರುವ ಗುಣದ ಒಂದು ಉನ್ನತೆಯನ್ನು ಅರ್ಜುನನ ಪ್ರತಿಜ್ಞೆ ಮಾಡಿದ, ಕರ್ಣನನ್ನು ಸಂಹಾರ ಮಾಡ್ತೇನೆ ಹಾಗೆ. ನಕುಲ ಸಹದೇವರು ಪ್ರತಿಜ್ಞೆ ಮಾಡಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟುಬಿಟ್ರು. ಬರೀ ಭೀಮ ಅಂತ ಭೀಮ ದ್ರೌಪದಿ ದೇವಿಯರನ್ನ ಎತ್ತಿ ಹಿಡಿದ್ರು ಹಾಗೆ ಅಂತ ಅನಿಸ್ತದೆ ನಮಗೆ. ವಾಕ್ಯಗಳನ್ನು ನೋಡಿದರೆ ಹಾಗೆ ಕಾಣಿಸ್ತದೆ. ಏನಾಯಿತು? ಯಾಕೆ ಉಳಿದವರ ಪರಿಸ್ಥಿತಿ, ಯಾಕೆ ಉಳಿದವರ ಹೆಸರು ಯಾಕೆ ತೆಗೆದುಕೊಂಡಿಲ್ಲ? ನೋಡಿ, ತಾತ್ಪರ್ಯ ನಿರ್ಣಯ ಇಲ್ಲದೇ ಹೋಗಿದ್ರೆ ಈ ಪ್ರಶ್ನೆಗೆ ನಾವು ನೀವು ಏನು ಉತ್ತರ ಕೊಡಬೇಕು? ಸ್ವಲ್ಪ ಆಲೋಚನೆ ಮಾಡಬೇಕು. ತಾತ್ಪರ್ಯ ನಿರ್ಣಯದ ಮಹತ್ವ ಏನು ಇದೆ? ಈ ಒಂದು ಘಟನೆ ಮಹಾಭಾರತದಲ್ಲಿ ಇದೆ. ಕೃಷ್ಣ ತಾನು ದೂರ ಹೋದದ್ದು ಭೀಮಾದಿಗಳಲ್ಲಿ ಇರುವ ಗುಣೋನ್ನತಿಯನ್ನು ತೋರಿಸುವುದಕ್ಕಾಗಿ, ಪ್ರಕಟಗೊಳಿಸುವುದಕ್ಕಾಗಿ. ಯಾಕಪ್ಪ ಉಳಿದವರು ಏನು ಮಾಡಿದರು? ಉಳಿದ ಪಾಂಡವರಲ್ಲಿ ಗುಣ ಇಲ್ಲವೇ ಹಾಗೆ ಅಂತ ಕೇಳಿದರೆ ಆಚಾರ್ಯರು ಹೇಳ್ತಾರೆ, ಯುಧಿಷ್ಠಿರನಲ್ಲಿ ಏನಾಗಿತ್ತಂದರೆ ರಾಜಸೂಯ ಯಾಗ ಮಾಡಿ ಯೋಗ್ಯತೆ ಮೀರಿ ಅತಿಯಾದ ಒಂದು ಪುಣ್ಯ ಬಂದಿತ್ತು ಹಾಗೆ.
ಯೋಗ್ಯತೆ ಮೀರಿ ಪುಣ್ಯ ಬಂದಿದೆ. ಆ ಪುಣ್ಯ ಎಲ್ಲಿ ಹೋಗಬೇಕು? ಭೀಮನಿಗೆ ಬರಬೇಕು. ಅದರಿಂದ ಯುಧಿಷ್ಠಿರೇ ಅತಿವೃದ್ಧಂತು ರಾಜಸೂಯಾದಿ ಸಂಭವಂ ಧರ್ಮಂ ಚ ಸಂಕ್ರಾಮಯಿತು ಕೃಷ್ಣಾಯಾಮ್ ಅನುಜೇಶು ಚ. ಆ ಒಂದು ಹೆಚ್ಚಾದ ಪುಣ್ಯವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರಲ್ಲಿ? ಭೀಮನಲ್ಲಿ, ದ್ರೌಪದಿಯಲ್ಲಿ ಮತ್ತು ಅರ್ಜುನ, ನಕುಲ ಸಹದೇವ, ಅವರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅಷ್ಟಷ್ಟು. ಯಾಕೆ? ಜೂಜಾಟಕ್ಕೆ ಕರೆದದ್ದು ಯಾರು? ಯುಧಿಷ್ಠಿರನೇ. ಪಣಕ್ಕಿಟ್ಟದ್ದು ಯಾರು? ಯುಧಿಷ್ಠಿರನೇ. ಯಾರನ್ನ ಪಣಕ್ಕಿಟ್ಟ? 4 ಸಹೋದರರು ದ್ರೌಪದಿಯನ್ನು ಇಟ್ಟ. ತನ್ನನ್ನು ಇಟ್ಟ, ಅದು ಬೇರೆ ವಿಚಾರ. ಸೊ ಅದರಿಂದ ರಾಜಸೂಯಾಗದ ಹೆಚ್ಚು ಪುಣ್ಯ ಯಾರಿಗೆ ಹೋಗಬೇಕಾಗಿತ್ತೋ ಈ 5 ಜನರಿಗೂ ಕೂಡ ಹೋಯಿತು. ನೋಡಿ, ಹೀನಾಯ ಕರ್ಮ, ಶಾಸ್ತ್ರ ನಿಷಿದ್ಧ ಕರ್ಮವನ್ನು ಮಾಡಿದರೆ ಮಾಡಿರೋದೇ ಚಾರು ಚೂರು ಪುಣ್ಯ, ಅದೇನಾಗ್ತದೆ? ಬೇರೆಯವರಿಗೆ ಹೊರಟೋಗ್ತದೆ. ಅದರಿಂದ ಸತ್ಕರ್ಮವನ್ನು ಎಷ್ಟು ಮಾಡ್ತೀವೋ ಬಿಡ್ತೀವೋ, ನೆಕ್ಸ್ಟು ಏನು ಮಾಡಬಾರ್ದು? ನಿಷಿದ್ಧ ಕರ್ಮವನ್ನು ಮಾಡಬೇಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು, ಶಾಸ್ತ್ರದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬೇಡಿ. ಪ್ರಾತಃ ಕಾಲದಲ್ಲಿ ಲೇಟಾಗಿ ಹೇಳೋದು, ದೇವರ ಸಂಧ್ಯಾವಂದನೆಗಳನ್ನೆಲ್ಲ ಬಿಡೋದು, ದೇವರ ಪೂಜಾದಿಗಳನ್ನು ಬಿಡೋದು, ಅದನ್ನು ಮಾಡಬೇಡಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಮಾಡು ಅಂತ ಹೇಳಿದ್ದಾರೋ ಅದನ್ನು ಮಾಡಬೇಕು, ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬಾರದು. ಎಚ್ಚರದಿಂದ ನಾವಿರಬೇಕು. ನಾವು ಈಗ ಯಾವ ಝೋನಲ್ಲಿ ಇದ್ದೀವಿ? ಡೇಂಜರ್ ಝೋನಲ್ಲಿ ಇದ್ದೀವಿ, ಹೌದಾ? ಡೇಂಜರ್ ಝೋನು, ಸೇಫ್ ಝೋನು ನಾವಿರೋದು? ಡೇಂಜರ್ ಝೋನಾ, ಸೇಫ್ ಝೋನಾ? ನಾವೇನು ತಿಳ್ಕೊಂಡಿದ್ದೀವಿ? ಸೇಫ್ ಝೋನ್ ತಿಳ್ಕೊಂಡ್ಬಿಡಿ. ಓ, ಎಂತ ಆರಾಮಾಗಿದ್ದೀವಿ ರೀ, ಮಠದಲ್ಲಿ ಕೂತಿದ್ದೀವಿ, ಫ್ಯಾನ್ ಇದೆ, ಲೈಟ್ ಇದೆ, ಸೇಫ್ ಝೋನ್ ನಮ್ಮದು. ದೇವ್ರು ನಗ್ತಾ ಇರ್ತಾರೆ. ಏನು ಸೇಫ್ ಝೋನ್ ಅಯ್ಯ? ನಾಳೆ ಯಾವ ರೋಗ ಬರ್ತದೆ ಗೊತ್ತಿಲ್ಲ, ಯಾವಾಗ ದೇಹದಿಂದ ಹೊರಟೋಗ್ತೀವಿ ಗೊತ್ತಿಲ್ಲ, ನೆಕ್ಸ್ಟ್ ಸೆಕೆಂಡ್ ಏನಾಗ್ತದೆ ಗೊತ್ತಿಲ್ಲ, ಯಾವ ಜನ್ಮ ಬರ್ಬೋದು ಗೊತ್ತಾಗಲ್ಲ ನಮಗೆ. ನೋಡಿ, ನಹುಷ ಅಂತ ಒಂದು ರಾಜ ಇದ್ದ. ನಹುಷ ಇದೇ ಮಹಾಭಾರತದಲ್ಲೇ ಪಾಂಡವರ ಕಥೆಯಲ್ಲೇ ಬರೋದು ಅದು. ನಹುಷ ಏನಾದ? ಒಂದು ಕ್ಷಣದಲ್ಲಿ ಏನಾದ? ಅವನು ಹೆಬ್ಬಾವಾದ. ಎಷ್ಟೊತ್ತು ಬೇಕಾಗಿತ್ತು? ಒಂದು ಕ್ಷಣ. ಆನೆ ಕಥೆ ಕೇಳಿದ್ದೀವಿ. ಇಂದ್ರದ್ಯುಮ್ನ ಅಂತ ರಾಜ. ಯಾರು? ಇಂದ್ರದ್ಯುಮ್ನ ಅಂತ ರಾಜ. ಅಗಸ್ತ್ಯರು ಬಂದಾಗ ಎದ್ದು ನಿಂತಿಲ್ಲ, ಶಾಪ ಕೊಟ್ಟರು. ಏನಾದ? ಆನೆಯಾಗಿ ನಿಂತ. ಅದರಿಂದ ಈ ಶರೀರ ಬಿದ್ದು ಇನ್ನೊಂದು ಶರೀರ ಬರೋದಕ್ಕೆ ಎಷ್ಟೊತ್ತು ಬೇಕು? ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ. ಅದರಿಂದ ಯಾವ ಝೋನಲ್ಲಿ ಇದ್ದೀವಿ ನಾವು? ಡೇಂಜರ್ ಝೋನಲ್ಲಿ ಇದ್ದೀವಿ. ಎಷ್ಟು ತನಕ ಇರ್ತೀವಿ? ಮೋಕ್ಷ ಪಡೆಯುವ ತನಕ, ಲಿಂಗದೇಹ ಭಂಗ ಆಗುವ ತನಕ. ಯಾವ ಝೋನು? ಡೇಂಜರ್ ಝೋನೇ. ತಲೆಯಲ್ಲಿ ಇಟ್ಕೊಬೇಕು ನಾವು. ಓ, ಆರಾಮಾಗಿದ್ದೀವಿ, ಸೇಫ್ ಝೋನ್ ಅಂತ ತಿಳ್ಕೊಬೇಡಿ. ಸೇಫ್ ಝೋನಲ್ಲಿ ಇಲ್ಲ ನಾವು, ಡೇಂಜರ್ ಝೋನಲ್ಲಿ ಇದ್ದೀವಿ. ಅದರಿಂದ ಈಗ ನೋಡಿ, ಯುಧಿಷ್ಠಿರನಿಗೆ ತಾನು ತಿಳ್ಕೊಂಡ ರಾಜಸೂಯ ಯಾಗ ಅತೀ ದೊಡ್ಡ ಯಾಗ, ಅತೀ ಶ್ರೇಷ್ಠವಾದ ಯಾಗ, ಯೋಗ್ಯತೆ ಮೀರಿ ಪುಣ್ಯ ಬಂದೋಯ್ತು. ಆ ಪುಣ್ಯ ಎಲ್ಲ ಏನು ಮಾಡಬೇಕು? ತನ್ನಿಮಿತ್ತಕವಾಗಿ ಅದನ್ನು ಕಳ್ಕೋಬೇಕು. ಅದು ಸಹೋದರರಿಗೆಲ್ಲ ಬರಬೇಕು. ಅದರಿಂದ ಅವರನ್ನೆಲ್ಲ ಪಣಕ್ಕೆ ಇಡುವಂತೆ ಮಾಡಿತ್ತು. ಕೃಷ್ಣ ಅಲ್ಲೇ ಇದ್ದಿದ್ರೆ ಆ ಪುಣ್ಯ ಯಾರಿಗೆ ಹೋಗಬೇಕಾಗಿತ್ತು? ಓವರ್ಫ್ಲೋ ಆಗ್ತಾ ಇದೆ, ವಾಟರ್ ಟ್ಯಾಂಕಲ್ಲಿ ನೀರು ತುಂಬಿಸ್ಬೇಕು, ಅದ್ರ ಪಾಡಿಗೆ ಹೋಗ್ತಾ ಇರ್ತದೆ. ಓವರ್ಫ್ಲೋ ರೋಡಲ್ಲಿ ಹರಿದು ಬರ್ತಾ ಇರ್ತದೆ ನೀರು. ಪುಣ್ಯ ಏನು ಮಾಡಬೇಕು? ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟೇ ಪುಣ್ಯ ತುಂಬಿಸ್ಲಿಕ್ಕೆ ಆಗೋದು. ಓವರ್ಫ್ಲೋ ಆದರೆ ಏನು ಮಾಡಬೇಕು? ಬೇರೆಯವ್ರಿಗೆ ಕೊಡಬೇಕು. ಯಾರಿಗೆ ಕೊಡಬೇಕು? ಯಾರನ್ನ ಪಣದಲ್ಲಿ ಪಣವಾಗಿ ಯಾರನ್ನ ಇಟ್ಟನೋ ಅವ್ರಿಗೆ ಕೊಡಬೇಕು. ಭೀಮ, ಅರ್ಜುನ ಅವರಿಗೆ ಬರಬೇಕು. ಅವರಿಗೆ ಬರಬೇಕು. ಸುಮ್ಮನೆ ಬರೋಕ್ಕಾಗ್ತದಾ? ಏನಾರು ಒಂದು ಕೆಟ್ಟ ಕೆಲಸ ಆಗಬೇಕು. ಸುಮ್ಮನೆ ಕಳ್ಸೋಕ್ಕೆ ಬರಲ್ಲ. ನೋಡಿ, ಹಣ ಸುಮ್ಮನೆ ಫೈನ್ ಕಡಿದ್ರೆ ಕೊಡ್ತಾರ? ನಾನೇನು ಅಪರಾಧನೇ ಮಾಡಿಲ್ಲ, ನನ್ನ ಹತ್ರ 1000 ರೂಪಾಯಿ ಇದೆ, ಫೈನ್ ಕೊಡು, 1000 ರೂಪಾಯಿ ಕೊಡು, ಹಂಗಂದ್ರೆ ನಾನು ಕೊಡ್ತೀನಿಯಾ? ಕೊಡೋದಿಲ್ಲ. ನನ್ನ ಹತ್ರ 1000 ರೂಪಾಯಿ ಇರಲಿ, ಯೋಗ್ಯತೆ ಮೀರಿ 1 ಕೋಟಿ ಇರಲಿ, 1 ಕೋಟಿ ಇದ್ರೂ ಕೂಡ ಏನು ಮಾಡೋದಿಲ್ಲ? ಸುಮ್ಮನೆ ಕೊಡಿದ್ರೆ ಕೊಡೋಕ್ಕೆ ಬರ್ತದಾ? ಕೊಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕು?
ನಾ ಏನಾರು ಅಪರಾಧ ಮಾಡಬೇಕು, ನಾ ಏನಾರು ಅಪರಾಧ ಮಾಡಿದರೆ ಆಗ ಫೈನ್ ಕೊಡು ಅಂತ ಕೇಳಿಕ್ಕೆ ಬರ್ತದೆ. ಅದೇ ರೀತಿಯಾಗಿ ಯುಧಿಷ್ಠಿರನಲ್ಲಿ ಏನಾಗಿದೆ, ರಾಜಸೂಯಾಗ ಮಾಡಿ ಹೇರಳವಾದ ಪುಣ್ಯ ಆಗಿದೆ. ಸುಮ್ಮನೆ ಪುಣ್ಯ ಕೊಡಿದ್ರೆ ಕೊಡ್ಲಿಕ್ಕೆ ಆಗ್ತದಾ? ನ್ಯಾಯ ಅಲ್ಲ, ಅದು ಅನ್ಯಾಯ. ಅದು ಯದ್ಯಪಿ ಯೋಗ್ಯತೆ ಮೀರಿ ಇದೆ. ಏನು ಮಾಡಬೇಕು? ಏನೋ ಒಂದು ಕೆಟ್ಟ ಕೆಲಸ ಮಾಡಿಸ್ಬೇಕು. ಕೆಟ್ಟ ಕೆಲಸ ಮಾಡಿಸಿದರೆ, ನಿಷಿದ್ಧ ಕರ್ಮ ಮಾಡಿಸಿದರೆ ಆಗ ಆ ಪುಣ್ಯ ಎಲ್ಲ ಟ್ರಾನ್ಸ್ಫರ್ ಆಗ್ತದೆ. ನಾವೇನು ಹೇಳ್ತೀವಿ? ಆಗಬೇಕ್ರಿ, ಯುಧಿಷ್ಠಿರನಿಗೆ ಬೇಕಾ ಇದೆಲ್ಲ? ಕೆಟ್ಟ ಕೆಲಸ ಮಾಡಿದ, ಎಲ್ಲ ಪುಣ್ಯ ಕಳ್ಕೊಂಡ, ಆಗಬೇಕು ಹಾಗೆ ಅಂತ ಹೇಳ್ತೀವಿ. ಆದರೆ ಯೋಚನೆ ಮಾಡಬೇಕು, ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟು ನಿಷಿದ್ಧ ಕೆಲಸ ಮಾಡ್ತೀವಿ? ನಿಷಿದ್ಧ ಕೆಲಸ ಮಾಡುವವರೇ. ಪುಣ್ಯ ಕೆಲಸ, ಹೇಳಿದ ಕೆಲಸ ಮಾಡೋದು ಭಾರಿ ವಿರಳ. ಮಾಡೋದು ಪೂರ್ತಿ ಯಾವುದು? ನಿಷಿದ್ಧ ಕೆಲಸನೇ. ನಮ್ಮಲ್ಲಿ ಒಂದೊಂದು ನಿಷಿದ್ಧ ಕೆಲಸ ಮಾಡಿದಾಗಲೂ ಕೂಡ ಇರುವ ಪುಣ್ಯ ಹೋಗ್ತಾ ಇರ್ತದೆ. ನಮ್ಮಲ್ಲಿ ಏನು ಉಳಿದಿರುತ್ತದೆ ಹೇಳಿ? ಎಲ್ಲ ಮೈನಸಲ್ಲಿ ಇರ್ತದೆ, ಅಕೌಂಟಲ್ಲಿ ಝೀರೋ ಕೂಡ ಇಲ್ಲ, ಮೈನಸಲ್ಲಿ ಹೋಗಿರುತ್ತದೆ. ಅದು ಸೇಫ್ ಝೋನಾ ಡೇಂಜರ್ ಝೋನಾ? ಡೇಂಜರ್ ಝೋನ್ ನೋಡಿ, ಮರಿಬಾರ್ದು. ಸೊ ಅದರಿಂದ ಇದೆಲ್ಲ ದೇವರ ಸಿಸ್ಟಮ್. ನೀವು ಯಾಕೆ ಹೀಗಂದರೆ ನೀವು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ದೇವರ ಸಿಸ್ಟಮ್ ಇದು, ಹೀಗೆ ವ್ಯವಸ್ಥೆ. ಅದರಿಂದ ಏನು ಮಾಡಬಾರ್ದು ನಾವು? ಕೆಟ್ಟ ಕೆಲಸ ಮಾಡಬೇಡಿ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಎಷ್ಟಾಗುತ್ತೋ ಮಾಡಿ, ಕೆಟ್ಟ ಕೆಲಸ ಝೀರೋಲಿ ಇರಬೇಕು. ಸದಾ ದೇವರ ಸ್ಮರಣೆ ಮಿನಿಮಮ್ ಆಗಬೇಕು. ಸದಾ ದೇವರ ಸ್ಮರಣೆ. ಮಾತು ಮಾತಿಗೆ ಮಾಧವ ಕೇಶವ ಎನ್ನಬಾರದೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಅದರಿಂದ ಆ ರಾಜಸೂಯ ಯಾಗದ ಒಂದು ಪುಣ್ಯ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಬೇಕು. ಅದರಿಂದ ಪರಮಾತ್ಮ ತಾನು ದೂರ ಸರಿದು ಯುಧಿಷ್ಠಿರನಿಂದ ಜೂಜಾಟಕ್ಕೆ ಕಲಿಪ್ರವೇಶವನ್ನು ಕೊಟ್ಟು ಪ್ರೇರಣೆ ಮಾಡಿ ಎಲ್ಲವನ್ನು ಸೋತು ವನಕ್ಕೆ ಬಂದು ನಿಂತಾಗ ಆಚಾರ್ಯರು ಆಗ ದೇವರ ಅಭಿಪ್ರಾಯ ಏನು, ಪರಮಾತ್ಮನ ವಿಚಾರ ಏನು, ಅದನ್ನೆಲ್ಲ ದೇವರ ಪ್ಲ್ಯಾನನ್ನು ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ ನೋಡಿ. ದೇವರ ಬ್ಲೂ ಪ್ರಿಂಟ್ ನಮಗೆ ಬಿಡಿಸಿ ತೋರಿಸ್ಬಿಡ್ತಾರೆ. ಹಿಂಗೆ ಆಗಿದೆ, ಈ ಕಾರಣದಿಂದ ದೇವರು ಹೀಗೆ ಮಾಡಿದ್ದಾನೆ ಹಾಗೆ ಅಂತ ನಮಗೆ ಸ್ಪಷ್ಟ ಆಗೋದು ಯಾವಾಗ? ತಾತ್ಪರ್ಯ ನಿರ್ಣಯ ಓದಿದಾಗ. ತಾತ್ಪರ್ಯ ನಿರ್ಣಯ ಓದಿಲ್ಲ ಅಂದರೆ ಎಲ್ಲ ಬ್ಲ್ಯಾಕ್ ಶೀಟ್ ಥರ ಬ್ಲ್ಯಾಂಕ್ ಶೀಟ್. ದೇವರ ಪ್ಲ್ಯಾನ್ ಏನಂತ ಗೊತ್ತೇ ಆಗಲ್ಲ ನಮಗೆ. ಇದು ದೇವರ ಪ್ಲ್ಯಾನ್, ದೇವರ ಸಿಸ್ಟಮ್. ಅರ್ಥ ಆಗಿದೆಯಾ? ಯೋಗ್ಯತಾ ಕ್ರಮದೋ ವಿಷ್ಣು ಇಚ್ಛೆಯೇತಂ ಅಚೀಕ್ಲಿಪತ್ ಏದಮಾನ ದ್ವಿಟ ಇತ್ಯೇವ ವಿಷ್ಣೋರ್ನಾಮ ಹಿ ವೈದಿಕಂ. ವೇದದಲ್ಲಿ ದೇವರಿಗೆ ಒಂದು ಹೆಸರಿದಂತೆ, ಏದಮಾನ ದ್ವಿಟ್. ಏನು? ಏಧಮಾನ ದ್ವಿಟ್. ಏಧಮಾನ ಅಂದರೆ ಏನು? ಬೆಳೆಯೋದು ಅಂತ ಅರ್ಥ. ಏಧಮಾನ ಅಂದರೆ ಬೆಳೆಯೋದು. ಯಾರು ಬೆಳೆದಿದ್ದಾರೋ ಅವರ ದ್ವಿಟ್. ದ್ವಿಟ್ ಅಂದರೆ ದ್ವೇಷ ಮಾಡುವವ ಅಂತ ಅರ್ಥ. ದೇವರ ಬಿರುದು ಏನು? ಬೆಳೆದವರನ್ನು ಕಂಡು ದ್ವೇಷ ಮಾಡುವವ. ದೇವರೇ ನಾವು ಹಂಗೆ ಮಾಡೋದು, ಇನ್ನೊಬ್ರು ಬೆಳೀತಾ ಇದ್ದರೆ ನಮಗೆ ಅದು ನೋಡಿ ಸಹನೆ ಆಗೋದಿಲ್ಲ, ಅಸೂಯೆ ಪಡ್ತೀವಿ. ಏನು ಡಿಫರೆನ್ಸ್ ನಮಗೂ ದೇವರಿಗೂ? ದೇವರು ಏದಮಾನ ದ್ವಿಟ್. ಇದೇ ವೇದ ಹೇಳ್ತಾ ಇದ್ದಂತೆ. ವೇದ ಏನಂತ ಹೇಳ್ತಾ ಇದೆ? ಏದಮಾನ ದ್ವಿಟ್ ಅಂತ ದೇವರನ್ನು ಹೇಳ್ತಾ ಇದೆ. ಬೆಳೆಯುವವರನ್ನು ಯಾರು ಬೆಳೀತಾರೋ ಅವರನ್ನು ಸಹನೆ ಮಾಡೋದಿಲ್ಲ, ಅವರನ್ನು ಕೆಳಕ್ಕೆ ಎಳೆಯೋದು. ಇದು ದೇವರು ಮಾಡೋದು. ನಾವು ಮಾಡೋವರೇ ಹಾಗೆಂದರೆ ಎಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಎರಡಕ್ಕೂ ವ್ಯತ್ಯಾಸ ಇದೆಪ್ಪ. ನಾವು ಯಾರ ಮೇಲೆ ಅಸೂಯೆ ಮಾಡ್ತೀವಿ? ಸಜ್ಜನರ ಮೇಲೂ ಮಾಡಿಬಿಡ್ತೀವಿ. ಸಜ್ಜನರ ಮೇಲೆ ಮಾಡಬಾರ್ದು. ಆದರೆ ಮತ್ತೆ ಪರಮಾತ್ಮ ಯಾರ ಮೇಲೆ ಮಾಡಿದ? ಪರಮಾತ್ಮನ ಸಜ್ಜನರ ಮೇಲೆ ಮಾಡಿದಲ್ಲ ಹಾಗಂತ ಹೇಳಿದರೆ ಹೌದು, ಸಜ್ಜನರ ಮೇಲೆ ಅಸೂಯೆ ಮಾಡ್ತಾನೆ ದೇವರು. ಆದರೆ ಆ ಅಸೂಯೆಯಿಂದ, ಅಸೂಯೆ ಅಂತ ಕರಿಬಾರ್ದು ಅದನ್ನು, ಆ ದ್ವೇಷ ಮಾಡ್ತಾನೆ. ಆ ದ್ವೇಷದಿಂದ ಅವರಿಗೆ ಲಾಭ ಇದೆ, ಅವರಿಗೊಂದು ಪ್ರಯೋಜನ ಇದೆ. ಅಂದರೆ ಯಾರು ಯೋಗ್ಯತೆ ಮೀರಿ ಪುಣ್ಯ ಮಾಡಿರ್ತಾರಲ್ಲ ಅದನ್ನು ದೇವರು ಕಡಿಮೆ ಮಾಡ್ತಾನೆ ಅಂತ ಅರ್ಥ. ಏದಮಾನ ದ್ವಿಟ್ ಅಂದರೆ ಏನರ್ಥ? ಬೆಳೆಯುವವರನ್ನು ಕಂಡು ಅಸೂಯೆ ಮಾಡತಕ್ಕವ ಅಂತ ದೇವರಿಗೆ ಅಲ್ಲ, ಆ ಅರ್ಥ ಅಲ್ಲ. ಯಾಕೆ? ಬೆಳೆಸೋದೇ ದೇವರು. ದೇವರ ಇಚ್ಛೆ ಇದ್ದದಕ್ಕೆ ಅವ್ರು ಬೆಳೆಯೋಕ್ಕಾಯಿತು.
ಮತ್ತು ಅಷ್ಟು ಪುಣ್ಯವನ್ನು ಕೊಟ್ಟು ಯಾಕೆ ಕಡಿಮೆ ಮಾಡಿದ ಹಾಗೆಂದರೆ ಅವರ ಯೋಗ್ಯತೆ ಹೇಗೆ ಇದೆ ತಿಳ್ಕೊಳ್ಳಿ ಹಾಗೆಂಬ ಅದಕ್ಕಾಗಿ. ಯಾರು ಹಂಗೆ ಮಾಡಿದರು? ಲಕ್ಷ್ಮಣ ಹಂಗೆ ಮಾಡಿದ. ಲಕ್ಷ್ಮಣನ ವಿಚಾರ ಅನೇಕ ಕಡೆ ಮಾಂಡವ್ಯರು ಋಷಿಗಳು ಅವರ ವಿಚಾರ ಮತ್ತು ಗೌತಮರ ಋಷಿಗಳ ವಿಚಾರ ಇಲ್ಲಿಲ್ಲ. ನಾವು ಹಿಂದೆ ಬಂದಿದೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ ಅನೇಕ ಬಾರಿ ಅದನ್ನು. ಅಲ್ಲಿಲ್ಲ ಏನಾಗಿದೆ, ಅವರೆಲ್ಲ ಹೆಚ್ಚು ಪುಣ್ಯ ಮಾಡಿದ್ದಾರೆ, ಅದು ಅವರಿಂದ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಏನು ಮಾಡಿದ, ಇಂತಹ ಏನಾರು ಒಂದು ನಿಷಿದ್ಧ ಕರ್ಮಗಳನ್ನು ಮಾಡಿಸಿ ಅಥವಾ ಸಿಟ್ಟು, ಕ್ರೋಧ, ಶಾಪ ಇತ್ಯಾದಿಗಳನ್ನೆಲ್ಲ ಅವರ ವತಿಯಿಂದ ಮಾಡಿಸಿ ಇದ್ದ ಪುಣ್ಯವನ್ನು ಕಡಿಮೆಯಾಗುವಂತೆ ಮಾಡ್ತಾನೆ. ಇದು ಏದಮಾನ ದ್ವಿಟ್ ಎನ್ನುವುದಕ್ಕೆ ಅರ್ಥ. ಅದರಿಂದ ದೇವರು ನಮಗೆ ಮಾಡುವ ಒಂದು ಅನುಗ್ರಹ ಏನು, ನಮಗೆಂದರೆ ಏನು, ಇದು ದೇವತೆಗಳಿಗೆ ಋಷಿಗಳಿಗೆ ಸಂಬಂಧಪಟ್ಟದ್ದು. ಹೆಚ್ಚು ಪುಣ್ಯ ಯಾಕೆ ಮಾಡಬೇಕು, ಅದನ್ನು ಕಳ್ಕೊಳ್ಳೋದಕ್ಕೆ ಯಾಕೆ ಒದ್ದಾಡಬೇಕು, ಪುಣ್ಯನೇ ಮಾಡೋದು ಬೇಡ, ಸುಮ್ಮನೆ ಮನೇಲಿ ಕೂತರ ಆಯಿತು ಹಾಗೆಂತ ಯೋಚನೆ ಮಾಡಬೇಡಿ. ಇದೆಲ್ಲ ಯಾರಿಗೆ ಸಂಬಂಧಪಟ್ಟದ್ದು? ದೇವತೆಗಳಿಗೆ ಋಷಿಗಳಿಗೆ ಸಂಬಂಧಪಟ್ಟ ವಿಚಾರ. ಮನುಷ್ಯರಿಗೆ ಎಷ್ಟು ಪುಣ್ಯ ಮಾಡಬೇಕೋ ಅಷ್ಟೇ ಮಾಡೋದಿಲ್ಲ ಇವರು. ಇನ್ನು ಏದಮಾನದ ಬಿಟ್ಟು ಇಲ್ಲಿಂದ ಬಂತು. ದೇವತೆಗಳು ಋಷಿಗಳು ಯೋಗ್ಯತೆ ಮೀರಿ ಮಾಡ್ತಾರೆ. ದೇವರು ಏನು ಮಾಡ್ತಾನೆ, ಅದನ್ನು ಬ್ಯಾಲೆನ್ಸ್ ಮಾಡಿ ಅವರಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿ. ಒಂದು ಭಾರ ಹೊರುವವರು ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಅವರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಹಾಕ್ಬೋದು. ಸಿಕ್ಕಿದ್ರು ಫ್ರೀಯಾಗಿ ಸಿಕ್ಕಿದ್ರು ಅಂತೇಳಿ ಅವ್ರ ತಲೆ ಮೇಲೆ ಎಲ್ಲವನ್ನು ಕೂಡಿಸಿಟ್ಬಿಟ್ರೆ ಏನಾಗ್ತದೆ? ಹೊರಲಿಕ್ಕೆ ಆಗ್ತದ ಅವರಿಂದ? ಆಗೋದಿಲ್ಲ. ಅದೇ ರೀತಿಯಾಗಿ ಅವರ ಕೆಪಾಸಿಟಿ ಎಷ್ಟು, ಇದು ಕರುಣೆ ಯಾವುದೋ ಅಲ್ಲೋ, ಅದೇ ರೀತಿಯಾಗಿ ದೇವರು ಮಾಡೋದು ಕರುಣೆ ಯಾವುದೋ ಅಲ್ಲೋ. ಯೋಗ್ಯತೆ ಮೀರಿ ಪುಣ್ಯ ಮಾಡಿದರೆ ಅದನ್ನು ತೆಗಿಬೇಕೋ ತೆಗಿಬಾರ್ದು? ತೆಗಿಬೇಕು. ಇದು ದೇವರು ಮಾಡುವ ಕರುಣೆ, ದೇವರು ತೋರುವ ಒಂದು ಕರುಣೆ ಇದು. ಅದನ್ನು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಯುಧಿಷ್ಠಿರನಲ್ಲಿ ಹಂಗ ಪರಿಸ್ಥಿತಿ ಬಂದೋಯ್ತು. ರಾಜಸೂಯ ಯಾಗ ಮಾಡಿ ಹೆಚ್ಚು ಪುಣ್ಯ ಮಾಡಿದ್ದ, ಅದನ್ನು ತೆಗೆಯುವುದಕ್ಕಾಗಿ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕೃಷ್ಣ ಪರಮಾತ್ಮ ಮಾಡಿದ ಹಾಗೆ ಅಂತ. ಯಾರ್ಯಾರಲ್ಲಿ ಇತ್ತು ಹೆಚ್ಚು ಪುಣ್ಯ ಹಾಗೆಂದರೆ ಯುಧಿಷ್ಠಿರನಲ್ಲಿ ಇತ್ತು ಅಂತ ಒಂದು. ಇನ್ನು ಭೀಷ್ಮ, ದ್ರೋಣ, ಅಂಬಿಕೆಯಾದೇಹೇ ಪಾರ್ಥೇಶ್ವೇವ ನಿಧಾಪಿತುಂ ಹಾಗೆ ಅಂತ ಬರೀತಾರೆ ಆಚಾರ್ಯ. ಭೀಷ್ಮಾಚಾರ್ಯರಲ್ಲಿ ಇತ್ತಂತೆ. ದ್ರೋಣಾಚಾರ್ಯರಲ್ಲಿ ಇತ್ತು. ಇನ್ನು ಧೃತರಾಷ್ಟ್ರನಲ್ಲಿ ಇತ್ತಂತೆ. ಏನಿದು ಹೊಸ ಕಥೆ ಇದು? ಪ್ರಾಯಶಃ ಕೇಳಿರ್ಲಿಕ್ಕಿಲ್ಲ. ಭೀಷ್ಮರು ಅವ್ರಿಗೆ ಏನಾಗಿತ್ತು, ಭಾರಿ ಪುಣ್ಯ ಮಾಡಿಬಿಟ್ಟಿದ್ರು. ಹೇಗೆ? ಬ್ರಹ್ಮಚರ್ಯದಿಂದ ಇದ್ದು ಭಾರಿ ಪುಣ್ಯ ಮಾಡಿದ್ರು. ಪರಶುರಾಮ ದೇವರ ಸೇವೆ ಭಾರಿ ಪುಣ್ಯ ಅವರು. ಮತ್ತು ದ್ರೋಣಾಚಾರ್ಯರು ಏನು ಪುಣ್ಯ ಮಾಡಿದರು ಅಂದರೆ ಅಯಾಚಿತ ವ್ರತ. ಯಾರಲ್ಲೂ ಕೂಡ ಇದನ್ನು ಕೊಡಿ ಅಂತ ಕೇಳಿದವರೇ ಅಲ್ಲ. ಹೆಂಡತಿ ಆಯಿತು, ಮಕ್ಕಳಾಯಿತು, ಆದರೂ ಕೂಡ ಒಂದು ಲೋಟ ಹಾಲಿಗೂ ಕೂಡ ಕೇಳಿದವರಲ್ಲ ಅವರು. ಆ ರೀತಿಯಾಗಿ ಕೊಟ್ಟರು ಕೂಡ ಬೇಡ ಅಂತ ಹೇಳುವವರು. ಮತ್ತು ಹೆಂಗೆ ಬದುಕ್ತಾ ಇದ್ದರು? ಅವರೇ ಹೋಗೋದು, ಹೊಲಕ್ಕೆ ಹೋಗೋದು, ಅಲ್ಲಿ ಏನು ಉಳಿದಿದೆಯೋ ಅದನ್ನು ತರೋದು, ಪುಡಿ ಮಾಡಿ ತಿನ್ನೋದಷ್ಟೇ. ಈ ರೀತಿಯಾಗಿ ವರ್ಷಾನುಗಟ್ಟಲೆ ಜೀವನ ಮಾಡಿದವರು ಅವರು. ಅಪ್ರತಿಗ್ರಹ ನಿಯಮ ಅಂತ ಕರೀತಾರೆ. ಸ್ವಾಮಿಗಳು ಹೇಳೋದುಂಟು, ಈ ಅಪ್ರತಿಗ್ರಹ ನಿಯಮವನ್ನು ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಹಾಗೆ ಮಹನೀಯರ ಸನ್ಯಾಸ ಸ್ವೀಕಾರ ಮಾಡಿದ ದಿವಸ ಇದು. ಅಪ್ರತಿಗ್ರಹ ನಿಯಮದಲ್ಲಿ ಇದ್ದರು ಹಾಗೆ ಅಂತ ಕೇಳ್ತಾ ಇದ್ದೀವಿ. ರಾಘವೇಂದ್ರ ವಿಜಯದಲ್ಲಿ ಬರುತ್ತದೆ ಅದು. ಏನದು ಹಾಗೆ ಅಂದರೆ ಅವರ ಗೃಹಸ್ಥಾಶ್ರಮ ಹೇಗಿತ್ತು ರಾಯರದು? ಹೀಗೆ ಕಡುಬಡತನ ಗೊತ್ತು ನಮಗೆ, ಪರಿಚಯ ಆಗಿದೆ. ಒಂದೊತ್ತು ಊಟಕ್ಕೆ ಇದ್ದರೆ ಇನ್ನೊಂದೊತ್ತಿಗೆ ಇಲ್ಲ, ಇವತ್ತಿಗಿದ್ರೆ ನಾಳೆಗೆ ಇರೋದಿಲ್ಲ, ಅಂತಹ ಪರಿಸ್ಥಿತಿ. ಉಳಿದವರಿಗೆಲ್ಲ 15 ದಿವಸಕ್ಕೆ ಒಮ್ಮೆ ಏಕಾದಶಿ ಅಂದರೆ ವಾರಕ್ಕೆ 1 ದಿವಸ 2 ದಿವಸ ಉಪವಾಸ ಇರಬೇಕಾದ ಪರಿಸ್ಥಿತಿ. ಆದರೂ ಕೂಡ ಯಾರ ಹತ್ರನೂ ಕೂಡ ಹೋಗಿ ನನಗೆ ಕೊಡಿ ಅಂತ ಕೇಳಿದವರಲ್ಲ. ಏನೇ ಇದ್ದರೂ ಸಹನೆ ಮಾಡಿಕೊಂಡು ಇರೋರು. ಯಾಕೆ ಹಂಗಿರ್ತಾರೆ ಜನರು? ಅಷ್ಟು ವಿಶ್ವಾಸ ದೇವರಿಗೆ.
ಹುಟ್ಟಿಸಿದ ದೇವ ಹುಲ್ಲು ಮೇಯಿಸುವನೇ. ದೇವರು ಹುಟ್ಟಿಸಿದ್ದು ಯಾರು? ದೇವರು. ಸಂರಕ್ಷಣೆ ಮಾಡೋದು ಯಾರು? ದೇವರು. ಅವನು ಸುಮ್ಮನೆ ಇರ್ತಾನೇನು? ಊಟ ತಿಂಡಿ ವ್ಯವಸ್ಥೆ ಮಾಡದೆ ಸುಮ್ಮನೆ ಬಿಟ್ಬಿಡ್ತಾನೇನು? ಹೇಗಿರ್ತದೆ ನೋಡಿ ಅವರ ವಿಶ್ವಾಸ. ಶಾಸ್ತ್ರ ಓದಿ ಓದಿ ಗುರುಗಳ ಅನುಗ್ರಹದಿಂದ ಅಂಥ ಒಂದು ಧೈರ್ಯ, ಅಂಥ ಒಂದು ವಿಶ್ವಾಸ ಅವರಲ್ಲಿ ಕಾಣಬಹುದು. ರಾಯರು ಹಾಗೆ ಇದ್ದರು ಅಂತ ಕೇಳ್ತೀವಿ. ಅದಾದ ಮೇಲೆ ಮಠದಿಂದ ಆಹ್ವಾನ ಬರುತ್ತದೆ. ತಂಜಾವೂರು ಅಂತ ಒಂದು ಕ್ಷೇತ್ರದಲ್ಲಿ ಅವರು ಆಶ್ರಮವನ್ನು ಸ್ವೀಕಾರ ಮಾಡಿದ ದಿವಸ ಇವತ್ತು ಅಂತ. ನಿಜವಾಗಲೂ ರಾಯರ ಚರಿತ್ರೆ ಅದು ನಮಗೆಲ್ಲ ಒಂದು ರೋಲ್ ಮಾಡೆಲ್ ಇದ್ದಾಗೆ. ಹೇಗೆ ಮನುಷ್ಯ ಬದುಕಬೇಕು, ಹೇಗೆ ಜೀವನ ಮಾಡಬೇಕು, ಅದನ್ನೆಲ್ಲ ನಾವು ಕಾಣಬೇಕು ಅಂದರೆ ಆ ರಾಯರ ಜೀವನ ಚರಿತ್ರೆಯಲ್ಲಿ ನಾವು ಕಾಣಬೇಕು. ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ಏನು ಒಂದು ಆಡಂಬರ, ಯಾವುದರ ಒಂದು ಬಯಕೆಯೂ ಇಲ್ಲ. ಒಂದು ರಾಜ ಮುತ್ತಿನ ಮಾಲೆಯನ್ನು ತಂದು ಕೊಟ್ಟರೆ ಅದನ್ನು ಹೋಮಕುಂಡದಲ್ಲೇ ಹಾಕಿಬಿಟ್ರು. ಯಾಕೆ? ತಾನು ಹಾಕೋಬೋದಾಗಿತ್ತಲ್ಲ, ಅಥವಾ ನಮ್ಮ ದೇವರಿಗೆ ಹಾಕೋಬೋದಾಗಿತ್ತು. ಇಲ್ಲ, ದೇವರು ಕೊಟ್ಟದ್ದು ದೇವರಿಗೆ ಅಂತ ಹೇಳಿ ಹೋಮಕುಂಡದಲ್ಲೇ ಪರಶುರಾಮ ದೇವರಿಗೆ ಸಮರ್ಪಣೆಯನ್ನು ಮಾಡಿಬಿಟ್ರು. ಆ ರಾಜನಿಗೆ ಬೇಸರ ಆಯಿತು. ನಮಗೆ ಯಾರಾದರೂ ಒಬ್ಬರು ಮಾಲೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ನಾವೇನು ಮಾಡುವೆವು? ದೇವರಿಗೆ ಹಾಕುವ ಬುದ್ಧಿ ನಮಗಿದೆಯಾ? ನೋಡಿ, ನಾವೇ ಹಾಕೊಂಡು ತಿರುಗಾಡಬೇಕು. ರಾಯರ ಜೀವನದಿಂದ ಕಲಿಬೇಕಾದ ಪಾಠ ಇದೆಲ್ಲ. ತನಗೆ ಬೇಕು, ಊಟಕ್ಕೆ ಇಲ್ಲ, ಆದರೂ ಕೇಳೋದಿಲ್ಲ. ಆಭರಣವನ್ನು ತಂದು ಕೊಡ್ತಾರೆ, ಅದನ್ನು ಹೋಮಕುಂಡದಲ್ಲಿ ಹಾಕಿಬಿಟ್ರು. ಏನು ಬೇಕಾಗಿತ್ತು ಮತ್ತೆ ಅವರಿಗೆ? ಯಾವುದರಲ್ಲಿ ಸುಖವನ್ನು ಕಂಡರು ಅವರು? ಏನು ಸುಖ ಅವರಿಗೆ? ಸುಮ್ಮನೆ ದುಃಖ ಪಡಕ್ಕನ ಭೂಮಿಗೆ ಬಂದಿದ್ದು? ನಮ್ಮನ್ನೇ ಕೇಳ್ಬೋದು. ಅಲ್ಲ ರೀ, ರಾಯರನ್ನು ನೋಡಿ ಕಲೀರಿ ಅಂತ ಹೇಳ್ತೀರಿ, ಅಂಥ ಜೀವನ ನಮ್ಮಿಂದ ಮಾಡಲಿಕ್ಕೆ ಆಗ್ತಾಯಿನ್ರಿ, ಬರೀ ದುಃಖಮಯ, ಸುಖನೇ ಬೇಡವಾ ನಮಗೆ ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆಗಳಿಗೆ ಮೈಕ್ ಹಿಡಿದು ಉತ್ತರ ಹೇಳೋದು ಸುಲಭ, ಸುಲಭ. ಆದರೆ ಜೀವನದಲ್ಲಿ ಅಳವಡಿಸೋದು ಅದು ದೊಡ್ಡ ತಪಸ್ಸು. ತಪಸ್ಸು ಕೂಡ ಯಾರಿಗೆ ಸಿಗ್ತದೆ? ತಪಸ್ಸು ಮಾಡಿದವರಿಗೆ ಸಿಗ್ತದೆ ಅಂತ ಒಂದು ಗಾದೆ ಉಂಟು. ತಪಸ್ಸು ಕೂಡ ತಪಸ್ಸು ಮಾಡಿದವರಿಗೆ, ಸುಮ್ಮನೆ ಎಲ್ಲರಿಗೂ ಸಿಗೋದಲ್ಲ. ಅಂತಹ ಯೋಗ್ಯತೆ ಅವರಲ್ಲಿ ಇತ್ತು ಅಂತ ನಾವು ಕಾಣ್ತೀವಿ. ಆದರೂ ಕೂಡ ನಾವು ಹೇಗಿರಬೇಕು? ಅಷ್ಟರ ಮಟ್ಟಿಗೆ ಇಲ್ಲದಿದ್ದರೂ ಕೂಡ ಯಥಾ ಯೋಗ್ಯ ಹೇಗಿರಬೇಕು? ಹಣ ಕಾಸು ಬಂತು, ದುಡ್ಡು ಕಾಸು ಬಂತು, ಸೌಕರ್ಯ ಬಂತು, ಫೆಸಿಲಿಟೀಸ್ ಬಂತು, ಕುಣಿದಾಡಬೇಡ. ಏನೋ ಕಳ್ಕೊಂಡೀವಿ, ಕಣ್ಣಲ್ಲಿ ನೀರು ಹಾಕಬೇಡ. ಒಂದು ದಿವಸ ಅನ್ನ ಇಲ್ಲ, ಕಣ್ಣಲ್ಲಿ ನೀರು ಹಾಕಬೇಡ. ಏನು ಕಟ್ಟ ಬಂತು ಸ್ವಾಮಿ, ಊಟನೇ ಇಲ್ಲ ಇವತ್ತು ಹಾಗೆ ಅಂತ ಕಣ್ಣಲ್ಲಿ ನೀರು ಹಾಕಬೇಡ, ಕೊರಗಬೇಡ. ಫಸ್ಟು ಆ ಮೈಂಡ್ ಸೆಟ್ ಅಂತ ಹೇಳ್ತಾರೆ ನೋಡಿ, ಆ ಮನಸ್ಸು, ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಇದು ರಾಯರ ಚರಿತ್ರೆಯಲ್ಲಿ ನಾವು ಕಲಿಯಬೇಕಾದ ಒಂದು ಅಂಶ ಇದೆ. ಏನೇ ಆಗಲಿ ಪರಮಾತ್ಮ ಮೊದಲ ವಿಶ್ವಾಸ ಇರಬೇಕು. ನಮ್ಮನ್ನು ಕಾಪಾಡೋದಕ್ಕೆ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ? ಅನಾಥ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ ಹಾಗೆ ಅಂತ ತಿಳ್ಕೊಂಡಿದ್ದೀವಿ. ದೇವರು ಹೇಳ್ತಾನೆ, ಇಲ್ಲ, ಹಾಗಿಲ್ಲ. ನಿನ್ನ ಶರೀರದಲ್ಲಿ ಯಾರ್ಯಾರನ್ನ ಕಳಿಸಿದ್ದೀನಿ ಗೊತ್ತಾ? ಸ್ವತಃ ನಾನೇ ಬಂದು ಕೂತಿದ್ದೀನಿ, ಬಿಂಬನಾಗಿ ನಾನೇ ಇದ್ದೀನಿ. ಇದು ಒಂದು ವೈಕುಂಠ. ಈ ಶರೀರ ವೈಕುಂಠ ಇದ್ದಾಗೆ, ಪರಮಾತ್ಮನ ವಾಸಸ್ಥಾನ. ಅಷ್ಟು ಮಾತ್ರ ಇಲ್ಲ, ನೆಕ್ಸ್ಟು ಯಾರು? ಪ್ರಧಾನ ಸೇವಕ ಯಾರಿದ್ದಾರೆ? ವಾಯುದೇವರಿದ್ದಾರೆ, ಉಸಿರಾಡ್ತಾ ರಕ್ಷಣೆ ಮಾಡ್ತಾ ಇದ್ದಾರೆ. ಅನಾಥನ ನೀನು? ಪರಮಾತ್ಮನಿಗೆ ವಾಯುದೇವರಿಗೆ ಗೊತ್ತಿಲ್ಲವಾ ಈ ಶರೀರವನ್ನು ಏನು ಮಾಡಬೇಕು, ಊಟಕ್ಕೆ ವ್ಯವಸ್ಥೆ ಏನು ಮಾಡಬೇಕು? ಗೊತ್ತಿಲ್ವಾ ಅವರಿಗೆ? ಗೊತ್ತಿದೆ. ಮತ್ತು ಯಾಕೆ ಮನಸ್ಸಿನ ಒಂದು ಒತ್ತಡ, ಮನಸ್ಸಿನ ಒಂದು ಪ್ರೆಷರ್ ಅಂತ ಹೇಳ್ತಾರೆ ನೋಡಿ, ಒತ್ತಡ ಯಾಕೆ ತಂದುಕೋತೀವಿ ನಾವು? ಯಾವುದೇ ಪ್ರಸಂಗ ಬರಲಿ, ಏನೇ ಪ್ರಸಂಗ ಬರಲಿ, ಜೀವನದಲ್ಲಿ ಏನೇ ಕಷ್ಟ ಬರಲಿ, ಮನಸ್ಸನ್ನು ಯಾಕೆ ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳೋದಿಲ್ಲ? ಮನಸ್ಸನ್ನು ಅಷ್ಟು ಸುಲಭಕ್ಕೆ ಆ ವಿಷಯದ ಕಡೆ ಡೈವರ್ಟ್ ಮಾಡಿ ಒಂದು ಅತೀ ಹರ್ಷ ಅಥವಾ ಅತೀ ದುಃಖ, ನಾವು ಟೆನ್ಷನ್ ಆಗಿ ಇನ್ನೊಬ್ಬರನ್ನು ಟೆನ್ಷನ್ ಪಡಿಸಿ
ನಾವು ಹಾಳಾಗಿ ಇನ್ನೊಬ್ಬರನ್ನು ಹಾಳು ಮಾಡಿ ಏನು ಮಾಡೋದು ಹೊರಟಿದ್ದೀವಿ? ಆ ಪರಿಸ್ಥಿತಿಯಲ್ಲಿ ರಾಯರ ಚರಿತ್ರೆ ನಮಗೆ ತುಂಬ ಅನುಕೂಲವಾಗಿರುತ್ತೆ. ಸನ್ಯಾಸ ತಗೋಬೇಕು ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ನೋಡ್ಬೋದು ನಾವು, ಎಲ್ಲರೂ ಸನ್ಯಾಸದ ಹಿಂದೆ ಇರೋರು ತುಂಬ ಜನ ಇದ್ದಾರೆ. ಸನ್ಯಾಸ ಬೇಕು, ಪೀಠ ಬೇಕು, ಹಾಗೆ ಗುರುಗಳು ಕರೆದು ಕೊಟ್ಟರೆ ಸುಧೀಂದ್ರ ತೀರ್ಥರು ನನಗೆ ಸನ್ಯಾಸ ಬೇಡ, ನನಗೆ ಪೀಠ ಬೇಡ, ನಾನು ಅದಕ್ಕೆ ಅರ್ಹನಲ್ಲ. ನೋಡಿ, ನಿಮ್ಮ ಹತ್ರ ಯಾರೋ ಒಂದೊಂದು ಪೋಸ್ಟ್ ಕೊಡ್ತಾರೆ, ಈ ಪೋಸ್ಟಲ್ಲಿ ನೀವು ಇರಬೇಕು, ಮಾಡ್ತೀರಾ? ನಾವು ಆಲೋಚನೆ ಮಾಡಿದರೆ ಇನ್ ಪಾಸ್ ನಮ್ಮ ಲೈಫ್ ಹಿಸ್ಟ್ರಿ ತೊಗೊಂಡ್ರೆ ಎಲ್ಲರೂ ನಾವು ಬೇಡ ಅಂತ ಹೇಳಿದ್ದುಂಟಾ? ಅದಕ್ಕೆ ಕಾಯ್ತಾ ಇದ್ದೇನೆ ರೀ, ಪ್ರಮೋಷನ್ ತೊಗೊಳ್ಳೋಣ, ಪ್ರಮೋಷನ್ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಯಾವತ್ತಾರು ಬೇಡ ಅಂತ ಹೇಳಿದ್ದುಂಟಾ? ಎಷ್ಟೋ ವರ್ಷ ಯಾವಾಗಲೂ ಆಯಿತು, ಈಗಲ ಇಲ್ಲಿ ಲೇಟಾಗಿ ಕೊಟ್ಟಿದ್ರ, ಮೊದಲೇ ಕೊಡಬೇಕಾಗಿತ್ತು. ಎಷ್ಟು ಮಾತು ನೋಡಿ, ಹಂಗಾಗಬಾರ್ದು ಅಂತ. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಏನು ಆಗೋದಿಲ್ಲ, ಏನು ಗಂಟು ಹೋಗೋದಿಲ್ಲ ರೀ. ರಾಯರಿದ್ದಾರೆ ಎಂಬ ಒಂದು ವಿಶ್ವಾಸ ನಮಗೆ ಇರಬೇಕು. ಅವರ ಒಡನಾಟ, ಅವರ ಒಂದು ಅನುಗ್ರಹ, ಅವರ ಜೀವನದಲ್ಲಿ ಕಲಿಬೇಕಾದ ಅಂಶಗಳು ತುಂಬ ಇದೆ. ನರಸಿಂಹದೇವರು ಪ್ರಹ್ಲಾದನಾಗಿ ಇದ್ದಾಗಲೇ ತಲೆ ಮೇಲೆ ಕೈ ಇಟ್ಟು ಕಳಿಸಿಬಿಟ್ಟ ಮಹಾನುಭಾವರವರು. ಯಾವ ದುಃಖ ಇರೋದಿಲ್ಲ ಅವರಿಗೆ. ಎಂಥ ಒಂದು ಜೀವನ ನೋಡಿ. ದೇವರ ಅನುಗ್ರಹ ಇದ್ದರೆ ಏನನ್ನು ಬೇಕಾದ ಸಾಧನೆ ಮಾಡಬಹುದು ನಾವು ಎಂಬ ಅದಕ್ಕೆ ರಾಯರ ಚರಿತ್ರೆಯಲ್ಲಿ ನಾವು ಕಾಣಬಹುದು. ಸನ್ಯಾಸ ತಗೋಬೇಕಾ? ಬೇಡ ಅಂತ ಹೇಳಿದರು. ಆದರೂ ಗುರುಗಳು ಹೇಳಿದರು, ಇಲ್ಲಪ್ಪ ನಿನಗೆ ನೋಡಿ, ರಾಯರು ಕೊಡುವ ಕಾರಣ ನೋಡಿ, ನನ್ನ ಹೆಂಡತಿ ಸಣ್ಣವಳು, ಈಗಿನ್ನೂ ಮದುವೆಯಾಗಿದೆ, ನನ್ನ ಮಗ ಚಿಕ್ಕವನು, ಉಪನಯನನೂ ಆಗಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಸನ್ಯಾಸವೇ ಬೇಡವೇ ಬೇಡ ಹಾಗೆ ಅಂತ ಬಂದರೆ ಪರಮಾತ್ಮ ನೋಡಿ, ದೇವರ ಸಿಸ್ಟಮ್ ಅಂತ ನಾವು ಈಗೇನೂ ನೋಡಿದ್ದೀವಿ. ನಮ್ಮ ಸಿಸ್ಟಮ್ ಒಂದಿದೆ, ದೇವರ ಸಿಸ್ಟಮ್ ಒಂದಿದೆ. ಜ್ಞಾನಿಗಳಲ್ಲಿ ತುಂಬ ಡಿಫ್ರೆನ್ಸ್ ಇರೋದಿಲ್ಲ. ದೇವರ ಸಿಸ್ಟಮಿಗೆ ಬೇಗ ಅವರು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ. ಪರಮಾತ್ಮ ಕನಸಿನಲ್ಲಿ ಬಂದು ಸರಸ್ವತಿ ದೇವಿ ಹೇಳಿದರು, ರಾಯರು ಸಿದ್ಧ ಆಗಿಬಿಟ್ರು, ವೆಂಕಟನಾಥ ಸಿದ್ಧ ಆದರು. ನಾವು ಸಿದ್ಧರಾಗ್ತೀವಾ? ಒಂದು ವಿಷಯ, ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆ ಮಾಡಬೇಕು, ದಿವಸ ಒಂದು ಭಾಗವತ ಶ್ಲೋಕ ಓದಬೇಕು ಅಂತ ಪ್ಲ್ಯಾನ್ ಇಟ್ಕೊಳ್ಳೋಣ, ಒಂದು ಸಂಕಲ್ಪ ಮಾಡೋಣ. ಮಾಡ್ಲಿಕ್ಕೆ ತಯಾರಿದ್ದೀವಾ? ನೋಡಿ, ತಯಾರಿಲ್ಲ ನಾವು. ಯಾಕೆ? ಈ ಬದಲಾವಣೆ ಅಂತ ಬಂದಾಗ, ಅಡಾಪ್ಟೇಷನ್ ಅಂತ ಬಂದಾಗ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ದಿವಸ 5 ದೇವರು ನಾಮ ಹೇಳಿಯೇ ಊಟ ಮಾಡೋದು. ತಯಾರಿಲ್ಲ. ಯಾಕೆ? ದಿವಸ 6 ಗಂಟೆಗೆ ಸ್ನಾನ, 6 ಗಂಟೆ ನಂತರ ಸ್ನಾನ ಅಲ್ಲ ಅಂತ ಬಿಟ್ಬಿಡಕ್ಕೆ ಹೋಗ್ಬೇಡಿ. 6 ಗಂಟೆ ಪೂರ್ವದಲ್ಲಿ ಸೂರ್ಯ ಬರಲಿಕ್ಕೆ ಮುಂಚೆನೇ ಸ್ನಾನ. ತಯಾರಿದ್ದೀವಾ ಚೇಂಜ್ ಮಾಡ್ಕೊಳ್ಳಿಕ್ಕೆ? ನೋಡಿ, ಇದೆಲ್ಲ ನಮ್ಮನ್ನು ನಾವು ಕೇಳ್ಕೋಬೇಕಾದ ಒಂದು ಪ್ರಶ್ನೆ. ಇದಕ್ಕೆ ಜ್ಞಾನಿಗಳಾದವರು ಏನು ಮಾಡಿಬಿಡ್ತಾರೆ, ಆಯಿತು ಸ್ವಾಮಿ ಅದಕ್ಕಾಗೇ ಬಂದಿರೋದು ಅಂತ ಬೇಗ ಒಪ್ಪಿಗೆ ಕೊಟ್ಟು ಬಿಡ್ತಾರೆ. ದೇವರ ವಿರುದ್ಧ ಅವರು ಹೋಗಲಿಕ್ಕೆ ತಯಾರಾಗೋದಿಲ್ಲ. ಸರಸ್ವತಿ ದೇವಿ ಹೇಳಿದಾಗ ಕನಸಿನಲ್ಲಿ ರಾಯರು ಒಪ್ಕೊಂಡೇ ಬಿಟ್ಟರು, ಸನ್ಯಾಸಕ್ಕೆ ಹೋದರು. ಏನೇ ಕಾರಣ ಇರಬಹುದು, ದೇವರು ಕಾಪಾಡ್ತಾನೆ. ಹೆಂಡತಿಯನ್ನು ಕಾಪಾಡಿದ್ದು ಯಾರು? ದೇವರೇ. ಮಗನನ್ನು ಕಾಪಾಡಿದ್ದು ಯಾರು? ಇದ್ರ ಮೇಲೆ ನೀವು ಒಂದು ಆಕ್ಷೇಪ ಮಾಡ್ಬೋದು, ಅಲ್ಲ ರೀ ರಾಯರು ದೇವಾಂಶರು, ಅವ್ರು ಮಾಡಿದರು, ನಾವು ಸಾಮಾನ್ಯ ಮನುಷ್ಯರು, ಅವರೆಲ್ಲಿ ನಾವೆಲ್ಲಿ? ನಾವು ದೇವಾಂಶರಾಗಿದ್ದರೆ ಮಾಡ್ಬೋದೋ ಏನೋ, ನಾವು ಸಾಮಾನ್ಯ ಮನುಷ್ಯರು, ನಮಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಿ ಹಾಗೆ ಅಂತ ಒಂದು ಆಕ್ಷೇಪ ಬರುತ್ತದೆ. ಅದಕ್ಕೆ ದೇವರು ಏನು ಮಾಡಿದ್ದಾನೆ, ದೇವರು ನಮ್ಮಿಂದ ಯಾವುದು ಮಾಡಲಿಕ್ಕಾಗುತ್ತದೋ ಅದನ್ನು ಮಾತ್ರ ಉಪದೇಶ ಮಾಡಿದ್ದು. ದೇವರು ನಮ್ಮಿಂದ ಯಾವುದು ಮಾಡಲಿಕ್ಕಾಗ್ತದೋ ಅದನ್ನು ಉಪದೇಶ ಮಾಡಿದ್ದು. ನಿನ್ನನ್ನು ಕರೆದು ದುರ್ಯೋಧನ ಜೊತೆಗೆ ಯುದ್ಧ ಮಾಡು ಅಂತ ಹೇಳಿದ್ರ? ಗೊತ್ತು ನಮ್ಮ ಮನೆ ಬರ. ಅದಕ್ಕೆ ಅಂತ ಅಪಾಯಿಂಟ್ ಮಾಡೋದಕ್ಕೆ ಬೇರೆಯವ್ರನ್ನ ಇಟ್ಟಿದ್ದಾನೆ ದೇವರು. ದುರ್ಯೋಧನ ಜೊತೆಗೆ ಯುದ್ಧ ಮಾಡೋದಕ್ಕೆ ನಮ್ಮನ್ನು ಕಳಿಸೋದೇ ಇಲ್ಲ. ಇನ್ನು ದುರ್ಮತಗಳು ಭಾರಿ ಆಯಿತು, ಅದನ್ನು ನೀವು ಖಂಡನೆ ಮಾಡಬೇಕು, ವಾದಗಳಲ್ಲಿ ಹೋಗಿ ಪಾಲ್ಗೊಳ್ಳಿ, ಕಳಿಸಿದನ ನಿಮ್ಮನ್ನ? ಇಲ್ಲ. ಅದಕ್ಕೆ ಅಂತ ಬೇರೆ ಜನ ಇಟ್ಟಿರ್ತಾನೆ ದೇವರು. ಮತ್ತು ನಾವೇನು ಮಾಡಬೇಕು?
ಕೇಳಬೇಕಷ್ಟೆ. ಪರಮಾತ್ಮನ ಕಥೆಗಳನ್ನು ಕೇಳಬೇಕು. ಅದಕ್ಕೇನು ಕಷ್ಟ ರೀ ನಿಮಗೆ? ನಿಮ್ಮಿಂದ ಆಗದೇ ಇರೋದು ಅದು. ದಿವಸ ಇನ್ನು ಮುಂದೆ ಪ್ರತಿ ದಿವಸ ನಾನು ಪರಮಾತ್ಮನ ಕಥೆ ಕೇಳಿಯೇ ಮಲಗುವುದು. ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವಷ್ಟರಲ್ಲಿ ಪರಮಾತ್ಮನ ಕಥೆ, ಭಾಗವತ, ಮಹಾಭಾರತ, ಏನೋ ಒಂದು ತಾಸು ಕೇಳಿಯೇ ನಾವು ಮಲಗೋದು. ಮಾಡಲಿಕ್ಕಾಗ್ತದೋ ಆಗಲ್ಲವೋ? ಮಾಡಲಿಕ್ಕಾಗ್ತದೆ. ದೇವರು ನಮ್ಮನ್ನು ಹೇಳೋದು ಇದನ್ನೇ, ಯಾವುದು ನಮ್ಮಿಂದ ಮಾಡಲಿಕ್ಕೆ ಆಗ್ತದೋ ಅದನ್ನು ಹೇಳ್ತಾ ಇದ್ದಾನೆ. ಅದರಿಂದ ಅದನ್ನು ದೊಡ್ಡವರು ಮಾಡಿ ಅನುಗ್ರಹ ಪಡೆದದ್ದನ್ನು ದೃಷ್ಟಾಂತವಾಗಿ ತೋರಿಸ್ತಾನೆ. ನೋಡಪ್ಪ, ರಾಯರ ಚರಿತ್ರೆ ನೋಡು, ಕೇಳಿದರು, ದೇವರ ಸಿಸ್ಟಮ್ಗೆ ಹೊಂದಾಣಿಕೆ ಮಾಡಿಕೊಂಡು ಹೋದರು, ಏನಾಯಿತು ನೋಡು ಅವ್ರದ್ದು. ಸನ್ಯಾಸ ತಗೊಂಡು ಏನಾದರೂ ಅವರು. ಇದು ನಾವು ಗಮನಿಸಬೇಕಾದ ಒಂದು ವಿಚಾರ. ಇದು ನಮ್ಮನ್ನು ನಾವು ಹೇಗೆ ಬದಲಾಯಿಸಿಕೊಳ್ಬೇಕು, ದೇವರ ಸಿಸ್ಟಮ್ ಜೊತೆಗೆ ಹೇಗೆ ನಮ್ಮನ್ನು ನಾವು ಅಲೈನ್ ಮಾಡ್ಕೋಬೇಕು, ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು. ಈಗ ಮನೆಯಲ್ಲಿ ಹೇಗೆ ಹೊಂದಾಣಿಕೆ ಇದೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಒಂದು ರೀತಿಯಾದ ಒಗ್ಗಟ್ಟು ಇದೆ ನೋಡಿ. ಅದೇ ರೀತಿಯಾಗಿ ನಮಗೂ ದೇವರಿಗೂ ತುಂಬ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ದೇವರ ಎಕ್ಸ್ಪೆಕ್ಟೇಷನೇ ಬೇರೆ, ನಾವು ಮಾಡ್ತಾ ಇರೋದೇ ಬೇರೆ. ಇನ್ ಸ್ಪೈಟ್ ಆಫ್ ದಟ್ ಹಾಗಿದ್ದರೂ ಕೂಡ ನಾವೇನು ಮಾಡಬೇಕು, ನಮ್ಮಿಂದ ಆದಷ್ಟು ಒಂದು ಸೇವೆಯನ್ನು, ಪರಮಾತ್ಮನ ಕಥಾಶ್ರವಣವನ್ನು ಅವಶ್ಯವಾಗಿ ನಾವು ಮಾಡಬೇಕು. ಹಾಗೆ ಅಂತ ಇದು ಪ್ರಸಂಗ ಏನು ಅಂದರೆ ಇಷ್ಟೇ. ದ್ರೋಣಾಚಾರ್ಯರು ಕೂಡ ಅತೀ ಪುಣ್ಯ ಮಾಡಿದ್ರು. ಹಾಗೆ ಅಂತ ಯಾಕೆ? ಈ ರೀತಿಯಾದ ಒಂದು ಅಪ್ರತಿಗ್ರಹ ನಿಯಮದಲ್ಲಿ ಇದ್ದವರು. ಯಾರು ಏನು ಕೊಟ್ಟರೂ ಕೂಡ ತಗೊಳ್ಳೋದೇ ಇಲ್ಲ. ಊಟಕ್ಕೆ ಏನು ಮಾಡೋರು? ಊಟಕ್ಕೆ ಹೊಳಕ್ಕೆ ಹೋಗೋದು, ಅಲ್ಲಿ ಏನು ಸಿಗ್ತದೋ ಅದನ್ನು ಇಟ್ಕೊಂಡು ತಂದು ಮಾಡೋದು. ಅದರಿಂದ ಅವರಲ್ಲೂ ಕೂಡ ಪುಣ್ಯ ಜಾಸ್ತಿ ಆಯಿತು. ಆ ಪುಣ್ಯ ಎಲ್ಲ ಏನಾಗಬೇಕಾಗಿದೆ? ಇವಿಗೆ ಪಾಂಡವರಿಗೆ ಬರಬೇಕಾಗಿದೆ. ಅಲ್ಲ, ಅವರೇನು ತಪ್ಪು ಮಾಡಿದರು? ಈಗ ಯುಧಿಷ್ಠಿರ ಅವನಲ್ಲಿ ಹೆಚ್ಚು ಪುಣ್ಯ ಆಗಿತ್ತು. ರಾಜಸೂಯ ಯಾಗ ಮಾಡಿ ಹೆಚ್ಚು ಪುಣ್ಯ ಬಂದಿದ್ದು, ಜೂಜಾಟ ಆಡಿಸಿ ಪಣಕ್ಕೆ ಇಟ್ಟರು, ಎಲ್ಲ ಟ್ರಾನ್ಸ್ಫರ್ ಆಯಿತು. ಅಕೌಂಟು ಖಾಲಿ ಮಾಡಿಕೊಂಡಿಲ್ಲ, ಎಷ್ಟಿರಬೇಕೋ ಅಷ್ಟು ಉಳೀತು ಯುಧಿಷ್ಠಿರನ. ಭೀಷ್ಮ, ದ್ರೋಣ, ಯುಧಿಷ್ಠಿರ ಅವರ ವತಿಯಿಂದ ಕೂಡ ಒಂದು ಕೆಟ್ಟ ಕೆಲಸ ಮಾಡಿಸಿದ್ದ ಅಂತ ದೇವರು. ಏನದು? ಕೆಟ್ಟ ಕೆಲಸ ಮಾಡಿಸಿ ಆ ಎಕ್ಸಸ್ ಆಗಿ ಏನು ಅಕೌಂಟ್ ಮನಿ ಇತ್ತು ಅದನ್ನೆಲ್ಲ ಪುಣ್ಯವನ್ನು ಪಾಂಡವರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಏನದು? ದುರ್ಯೋಧನನಿಗೆ ಸಪೋರ್ಟ್ ಮಾಡಿ. ನೋಡಿ, ಮಾಡ್ಬೋದಾ? ದುಷ್ಟರಿಗೆ, ಅಧರ್ಮಕ್ಕೆ, ದುಷ್ಟರು ಬೇಡ ಬಿಟ್ಟುಬಿಡೋಣ. ಅಧರ್ಮ ನಾವು ಮಾಡೋದು ಯಾರಿಗೆ ಸಪೋರ್ಟು? ಧರ್ಮಕ್ಕೆ ಸಪೋರ್ಟು, ಅಧರ್ಮಕ್ಕೆ ಸಪೋರ್ಟು? ನಾವು ಮಾಡೋದು ಯಾವ? ಜಾಸ್ತಿ ಅಧರ್ಮಕ್ಕೆ ಸಪೋರ್ಟ್. ಅದನ್ನು ಮಾಡಬಾರ್ದು. ಇಲ್ಲ, ಹೇಳ್ಬೋದು, ನಾನು ಕೆಟ್ಟ ಕೆಲಸನೇ ಮಾಡಿಲ್ಲ ರೀ, ಆದರೂ ನನಗೆ ಹಿಂಗೆಲ್ಲ ಆಗ್ತಾ ಇದೆ. ಅಲ್ಲ, ನೀ ಅಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಅಧರ್ಮಕ್ಕೆ, ದುಡ್ಡ ಕೆಲಸ ಮಾಡಬಾರ್ದು, ನಿಷಿದ್ಧ ಕರ್ಮ ಮಾಡಬಾರ್ದು. ನಿಷಿದ್ಧ ಕರ್ಮ ಮಾಡುವವರಿಗೆ ಏನು ಮಾಡಬಾರ್ದು? ಸಪೋರ್ಟು ಮಾಡಬಾರ್ದು. ಏನು ಮಾಡಬೇಕು? ವಿರೋಧ ಮಾಡಬೇಕು, ಖಂಡನೆ ಮಾಡಬೇಕು. ಯಾರು ಮಾಡಿದರು? ವಿದುರ ಮಾಡಿದ. ನೋಡಿ, ಭೀಷ್ಮರು, ದ್ರೋಣರು, ಧೃತರಾಷ್ಟ್ರ ಎಲ್ಲ ಸುಮ್ಮನೆ ಕೂತಾಗಲೂ ಕೂಡ, ಜೂಜಾಟ ಆಡುವಾಗಲೂ ಸರಿ, ವಸ್ತ್ರಾಪಹರಣ ಮಾಡುವಾಗಲೂ ಸರಿ, ಎದುರು ಮಾತು ಹೇಳಿದವ ವಿದುರ. ಅದರಿಂದ ವಿದುರನನ್ನು ಆ ಲಿಸ್ಟಲ್ಲಿ ಸೇರಿಸಿಲ್ಲ. ನೋಡಿ, ಯದ್ಯಪಿ ಮಹಾಪುಣ್ಯವಂತ ಅವನು, ವಿದುರನನ್ನು ಆ ಲಿಸ್ಟಲ್ಲಿ ಸೇರಿಸಿಲ್ಲ. ಭೀಷ್ಮರು, ದ್ರೋಣರು, ಧೃತರಾಷ್ಟ್ರ ಅವರು ಆ ದುರ್ಯೋಧನನಿಗೆ ಸಪೋರ್ಟ್ ಮಾಡಿದ್ದರಿಂದ ಅವರ ಪುಣ್ಯವೂ ಕೂಡ, ಯೋಗ್ಯತೆ ಮೀರಿ ಇದ್ದ ಪುಣ್ಯ ಹೋಯಿತು. ದೇವರು ಮಾಡಿದ್ದು ಸರಿನೋ ತಪ್ಪೋ? ಸರಿ. ಅದೇ ರೀತಿ ಇದು ನಮಗೆ ಕೊಡುವ ಎಚ್ಚರ. ನೀವು ಅಧರ್ಮ ಮಾಡಿದರೂ ಸರಿ ಅಥವಾ ಅಧರ್ಮಕ್ಕೆ ಸಪೋರ್ಟ್ ಮಾಡಿದರೂ ಸರಿ, ನೀವೇನು ಕಳ್ಕೋತೀರಾ? ಮಾಡದೇ ಚಾರು ಚೂರು ಪುಣ್ಯ, ಅದು ಗೋವಿಂದ ಆಗಿಬಿಡ್ತದೆ ಅಷ್ಟೆ. ಸೊ ಅದರಿಂದ ಎಚ್ಚರದಿಂದ, ಸೇಫ್ ಝೋನಾ ಡೇಂಜರ್ ಝೋನಾ? ನಾವು ಡೇಂಜರ್ ಝೋನ್. ನೋಡಿ, ಡೇಂಜರ್ ಝೋನಲ್ಲಿ ಇದ್ದೀವಿ. ಅದರಿಂದ ಹೆಂಗಿರಬೇಕು? ಅಲರ್ಟ್ ಆಗಿರಬೇಕು, ಎಚ್ಚರದಿಂದ ಇರಬೇಕು.
ಒಂದೊಂದು ಕ್ಷಣ ಎಷ್ಟು ಮಾಡ್ತೀವಿ ಗೊತ್ತಿಲ್ಲ. ಅಧರ್ಮಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀವಿ, ಧರ್ಮಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀವಿ, ಧರ್ಮ ಎಷ್ಟು ಮಾಡ್ತೀವಿ, ಅಧರ್ಮ ಎಷ್ಟು ಮಾಡ್ತೀವಿ. ಲೆಕ್ಕ ಆಗ್ತಾ ಕೂದರೆ ದಾಸರು ಹೇಳೇ ಬಿಟ್ರು, ಬೆಟ್ಟದಂಥ ಪಾಪ ಹೊತ್ತಿರುವೆ ನಾನು, ಅದ ಸುಟ್ಟು ಬಿಡು ಪುರಂದರ ವಿಟ್ಟರ ನೀನು. ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ. ಚೆನ್ನಾಗಿದೆ ಮತ್ತೆ. ಈ ರೀತಿಯಾಗಿ ಪಾಂಡವರ ಪಕ್ಷಪಾತವನ್ನು ಮಾಡಲಿಲ್ಲ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಏನು ಮಾಡಿಲ್ಲ? ಪಾಂಡವರ ಪಕ್ಷಪಾತ ಮಾಡಲಿಲ್ಲ, ಧರ್ಮದ ಪಕ್ಷಪಾತ ಮಾಡಲಿಲ್ಲ, ಕೌರವರ ಪಕ್ಷಪಾತ ಮಾಡಿದರು. ಅದರಿಂದ ಅವರ ಪುಣ್ಯವು ಕೂಡ ಟ್ರಾನ್ಸ್ಫರ್ ಆಯಿತು. ಅಷ್ಟು ಮಾತ್ರ ಅಲ್ಲ, ಈ ಕೌರವರಿಗೆ ಪಾಪ ವೃದ್ಧಿಯಾಗಬೇಕು ಅಂತ ದೇವರು ಇನ್ನೊಂದನ್ನು ಮಾಡಿದಂತೆ. ಪಾರ್ಥಾಹ ಮೇ ಅಭ್ಯಧಿಕಂ ಪ್ರಿಯಾಃ ತೇಷಾಂ ಪ್ರವಾಸನಂ ಚೈವ ಪ್ರಿಯಂ ನಮಮ ಸರ್ವಥಾ. ಹಾಗೆ ಧೃತರಾಷ್ಟ್ರನ ಹತ್ರ ಹೇಳ್ತಾರಂತೆ ವೇದವ್ಯಾಸರು, ನೋಡಪ್ಪ ಧೃತರಾಷ್ಟ್ರ, ಪಾಂಡವರು ನನಗೆ ಅತೀ ಪ್ರಿಯರಾದವರು, ಅಂಥವರನ್ನು ನೀನು ಪ್ರವಾಸಕ್ಕೆ ಅಂದರೆ ವನವಾಸಕ್ಕೆ ಕಳಿಸಿದ್ದು ಅದು ನನಗೆ ಸಮ್ಮತ ಅಲ್ಲ. ಈ ಮಾತು ಹೇಳಿದ್ದಕ್ಕೆ ಏನಾಯಿತು? ದುರ್ಯೋಧನಾದಿಗಳಲ್ಲಿ ಪಾಪ ಹೆಚ್ಚಾಯಿತು, ಪಾಂಡವರಲ್ಲಿ ಪುಣ್ಯ ಹೆಚ್ಚಾಯಿತು. ಪಾಂಡವರು ನನಗೆ ಪ್ರಿಯರಾದವರು, ಆ ಮಾತು ವೇದವ್ಯಾಸರ ಬಾಯಿಂದ ಬಂದ ಕೂಡಲೇ ಅವರಿಗೆ ಪುಣ್ಯ ಟ್ರಾನ್ಸ್ಫರ್ ಆಯಿತು, ಹೆಚ್ಚಾಯಿತು ಅಂತ ಹೇಳ್ತಾರೆ. ಇದರಿಂದ ನಮಗೇನು ಪಾಠ? ದೊಡ್ಡವರಲ್ಲಿ, ಗುರುಗಳಲ್ಲಿ ಹೇಗಿರಬೇಕು ನಾವು? ಇವನು ಒಳ್ಳೆಯವಾ ಅಂತ ಅವರು ಸರ್ಟಿಫಿಕೇಟ್ ಕೊಡಬೇಕು. ಆ ರೀತಿಯಾಗಿ ನಮ್ಮ ಚಾರಿತ್ರ್ಯ ಇರಬೇಕು ಅಂತ. ನಮ್ಮ ಚಾರಿತ್ರ್ಯ ಹೇಗಿರಬೇಕು? ಒಂದು ವ್ಯಕ್ತಿಯ ಹೆಸರು ಕೇಳಿದರೆ ಒಳ್ಳೆಯವರು ರೀ ಇವರು, ಒಳ್ಳೆ ಕೆಲಸ ಮಾಡ್ತಾರೆ, ಹಂಗೆ ಯಾರಾவது ಹೇಳಿದರೆ ದೊಡ್ಡವರು ಪುಣ್ಯ ಬಂದೋಗ್ತದೆ. ಅವರು ಸರಿ ಇಲ್ಲ ರೀ, ಬೇಡ ಹಾಗೆ ಅಂತ ಹೇಳಿದರೆ ನಮಗೆ ಪಾಪನೇ ಬರ್ತದೆ. ವೇದವ್ಯಾಸರು ಈ ಮಾತುಗಳನ್ನು ಆಡಿ ಏನು ಮಾಡಿದರು? ಈ ಮಾತಿನ ಪ್ರಯೋಜನ ಏನು? ನಾವು ನೋಡಿದ್ದೀವಿ, ದೇವರ ಒಂದೊಂದು ಕಾರ್ಯಕ್ಕೂ ಪ್ರಯೋಜನ ಇದ್ದೇ ಇದೆ. ವೇದವ್ಯಾಸರ ಈ ಮಾತಿನಿಂದ ಏನು ಪ್ರಯೋಜನ? ಪಾಂಡವರಿಗೆ ಪುಣ್ಯ ಆಯಿತು, ಕೌರವರಿಗೆ ಪಾಪ ಅಭಿವೃದ್ಧಿ ಆಯಿತು. ಅದರಿಂದ ದೇವರ ಸಿಸ್ಟಮ್ 3 ಜನರಿಗೂ ಕೂಡ ಅವರಿಗೆ ಯೋಗ್ಯವಾದ ಆಹಾರವನ್ನು ಕೊಡೋದು. ಸಾತ್ವಿಕರು, ರಾಜಸರು, ತಾಮಸರು. ಕಾಯೇನ ವಾಚ ಮನಸ ದೇವರು ಇದನ್ನೇ ಮಾಡ್ತಾ ಇದ್ದಾನೆ. ನಾವು ಹೇಗೆ ಕಾಯೇನ ವಾಚ ಮನಸ ಮಾಡ್ತೀವೋ ಅದೇ ಥರ ದೇವರಿಗೆ ಏನಿದೆ? ಕಾಯೇನ ವಾಚ ಮನಸ ಇದೆ ದೇವರಿಗೂ. ದೇವರು ಕರ್ಮವನ್ನು ಮಾಡ್ತಾ ಇರ್ತಾನೆ, ಒಂದು ಕ್ಷಣ ಕೂಡ ಬಿಡದೆ ನಮಗಿಂತ ಹೆಚ್ಚು ದೇವರು ಮಾಡಿದ್ದಕ್ಕೆ ನಾವೆಲ್ಲ ಕರ್ಮ ಮಾಡ್ತಾ ಇದ್ದೀವಿ. ಅದರಿಂದ ನಮಗಿಂತ ಅನಂತ ಕರ್ಮಗಳನ್ನು ಮಾಡಿಸುವವ ದೇವರೇ. ಹೇಗೆ ಮಾಡ್ತಾನೆ, ಯಾಕೆ ಮಾಡ್ತಾನೆ? ಇಷ್ಟೇ ಅಭಿಪ್ರಾಯ. 3 ವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಅವರಿಗೆ ಯೋಗ್ಯವಾದದ್ದನ್ನು ಅವರಿಗೆ ಪಾಪನೋ ಪುಣ್ಯನೋ ಅವರಿಗೆ ಕೊಡಬೇಕು ಅಂತ ಉದ್ದೇಶ. ಇದರ ಮೇಲೆ ಪ್ರಶ್ನೆ, ಪಾಂಡವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಪುಣ್ಯವನ್ನು ಟ್ರಾನ್ಸ್ಫರ್ ಮಾಡಬೇಕು, ಎಲ್ಲರಿಗೂ ಒಂದೇ ಈಕ್ವಲ್ ಟ್ರಾನ್ಸ್ಫರೋ ಅಥವಾ ವ್ಯತ್ಯಾಸ ಇದೆಯೋ? ವ್ಯತ್ಯಾಸ ಇದೆ. ಯಾರಿಗೆ ಎಷ್ಟು ಕಳಿಸ್ಬೇಕು? ಈಗ 100 ರೂಪಾಯಿ ಹಣ ಇದೆ, 100 ರೂಪಾಯಿ ಹಣ ಹಂಚಬೇಕು. ಯುಧಿಷ್ಠಿರನ ಹತ್ರ 100 ರೂಪಾಯಿ ಇದೆ. ಅವನಲ್ಲಿ ಎಷ್ಟು ಉಳಿಯಬೇಕು, ಭೀಮನಲ್ಲಿ ಎಷ್ಟು ಬರಬೇಕು, ಅರ್ಜುನನಿಗೆ ಎಷ್ಟು, ನಕುಲ ಸಹದೇವರಿಗೆ ಎಷ್ಟು, ಇದು ವಿಚಾರ. ನೋಡಿ, ಅದು ವಿಚಾರ. ಇದರ ಮೇಲೆ ಪ್ರಶ್ನೆ ನೋಡಿ. ಮಹಾಭಾರತ ಇದು ಏನೋ ಒಂದು ಸಣ್ಣ ಘಟನೆ, ಇದು ನಮಗೆ ಅನಿಸ್ಬೋದು. ಅದನ್ನು ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ನಮಗೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ನೋಡಿ. ತಾರತಮ್ಯ ಎಲ್ಲ ಕಡೆ ಇದೆ, ತಾರತಮ್ಯ. ಸಣ್ಣ ಸಣ್ಣ ವಿಷಯದಲ್ಲೂ ತಾರತಮ್ಯ ಇದೆ. ಪಂಚಭೇದ
ತಾರತಮ್ಯ ಅಂತ ನಾವು ಹೇಳ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಕುಡಿ ಬರ್ತಾ ಇದೆ ನೋಡಿ. ಗುರುತ್ವ ಭೀಮಸೇನಸ್ಯ, ಭೀಮಸೇನ ದೇವರಿಗೆ ಹೆಚ್ಚು ಟ್ರಾನ್ಸ್ಫರ್ ಆಯಿತು. ಯಾಕೆ? ಗುರುತ್ವ, ಎಲ್ಲರಿಗೂ ಕೂಡ ಯಾರಾಗಿದ್ದಾರೆ ಅವರು? ಗುರುಸ್ಥಾನದಲ್ಲಿ ಇದ್ದಾರೆ, ಜಗದ್ಗುರು ಸ್ಥಾನದಲ್ಲಿ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕ್ಷಮಾ ದ್ಯೂತೆ ಅರ್ಜುನಾದೀನಾಂ, ಹೆಚ್ಚು ಕ್ಷಮೆ ಮಾಡಿದ್ದು ಯಾರು? ಭೀಮನೋ ಅರ್ಜುನನೋ? ಇಬ್ಬರು ಕ್ಷಮೆ ಮಾಡಿದ್ದಾರೆ. ಅಧಿಕ ಕ್ಷಮೆ ಮಾಡಿದ್ದು ಯಾರು? ಹೇಗೆ? ಹಾಂ ಹಾಂ ಈಗ ಆ ಸಭೆಯಲ್ಲಿ ದುರ್ಯೋಧನಾದಿಗಳನ್ನು ಕೊಲ್ಲುವ ಸಾಮರ್ಥ್ಯ ಇದ್ದದ್ದು ಯಾರಿಗೆ? ಭೀಮನಿಗೆ ಮಾತ್ರ ಇದ್ದದ್ದು. ಯಾರಿಗೆ ಇದ್ದಿಲ್ಲ? ಅರ್ಜುನಾದಿಗಳಿಗೆ ಇದ್ದಿಲ್ಲ. ಅದರಿಂದ ಅರ್ಜುನಾದಿಗಳು ಕ್ಷಮೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅದರ ಎಫೆಕ್ಟ್ ಏನು ಆಯಿತು? ಕ್ಷಮೆ ಮಾಡಿಲ್ಲ, ಯುದ್ಧ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅರ್ಜುನ ಸಿಟ್ಟಿಗೆ ಬಂದು ದುರ್ಯೋಧನಾದಿ ಜೊತೆಗೆ ಯುದ್ಧ ಮಾಡಿದರೆ ಏನಾಗ್ತಾ ಇತ್ತು? ಅವತ್ತು ಸೋಲಿಸಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ, ತಾನೇ ಸೋತು ಹೋಗ್ತಾ ಇದ್ದ. ಅದರಿಂದ ಇಬ್ಬರು ಸಹನೆ ಮಾಡಿದರು. ಭೀಮನು ಸಹನೆ ಮಾಡಿದ, ಅರ್ಜುನನು ಸಹನೆ ಮಾಡಿದ. ಎರಡು ಸಹನೆಯಲ್ಲಿ ಯಾವುದು ದೊಡ್ಡದಾಯಿತು? ಉನ್ನತ ಆಯಿತು. ಯಾಕೆ? ದುರ್ಯೋಧನಾದಿಗಳನ್ನು ಕೊಲ್ಲುವ ಸಾಮರ್ಥ್ಯ ಇದ್ದು ಸಹನೆ ಮಾಡಿದವರು ಭೀಮ. ಆ ಸಾಮರ್ಥ್ಯ ಇಲ್ಲದೆ ಸಹನೆ ಮಾಡಿದವ ಅರ್ಜುನ. ಈಗ ಯುಧಿಷ್ಠಿರನಿಂದ ಪುಣ್ಯವನ್ನು ಟ್ರಾನ್ಸ್ಫರ್ ಮಾಡಬೇಕು. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಜಾಸ್ತಿ ಮಾಡೋದು ಯಾರಿಗೆ? ಭೀಮನಿಗೆ ಜಾಸ್ತಿ ಮಾಡಬೇಕು. ಗುರುವಾದ್ದರಿಂದ ಅಷ್ಟು ಉನ್ನತವಾದ ಒಂದು ಸಹನೆಯನ್ನು ಮಾಡಿದ್ದರಿಂದ ನೋಡಿ, ಅದನ್ನೇ ಹೇಳಿದ್ದು. ಸಣ್ಣ ವಿಚಾರ ಆದರೂ ಕೂಡ ಎಷ್ಟೊಂದು ಸ್ಪಷ್ಟತೆ ನಮಗೆ ಸಿಗ್ತದೆ ನೋಡಿ. ತಾರತಮ್ಯದಲ್ಲಿ ಇಂದ್ರನಿಗಿಂತ ಅರ್ಜುನ ಅವತಾರ ಯಾರು? ಇಂದ್ರನ ಅವತಾರ. ಇಂದ್ರನ ಅವತಾರ. ಭೀಮಸೇನ ದೇವರು ವಾಯುದೇವರ ಅವತಾರ. ಇಂದ್ರ ದೊಡ್ಡವರು, ವಾಯುದೇವರು ದೊಡ್ಡವರು. ವಾಯುದೇವರು. ಇದು ನಮಗೆ ಪಟ್ಟಿ ಮಾಡಿ ಹೇಳಿದರೆ ಅರ್ಥ ಆಗೋದಿಲ್ಲ. ಸದೃಷ್ಟಾಂತೋ ಹಿ ಭಾರತೆ ಅಂತ ಹೇಳಿಬಿಟ್ಟಿದ್ದಾರೆ. ವಿತ್ ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ಕೊಟ್ಟು ನಮಗೆ ಮಹಾಭಾರತ ತಾರತಮ್ಯವನ್ನು ಕೂಡ ತಿಳಿಸಿಕೊಡ್ತಾ ಇದೆ. ಇಲ್ಲದಿದ್ದರೆ ವೇದವ್ಯಾಸರು ಅಥವಾ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಯಾಕೆ ಅಧಿಕ ಪುಣ್ಯವನ್ನು ಕೊಡಬೇಕು ಅರ್ಜುನನ ಕಂಪೇರ್ ಮಾಡಿದಾಗ, ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ನೀವು? ಏನೋ ಕಟ್ಟುಕತೆರಿ ಮಹಾಭಾರತ, ಸಂಬಂಧ ಇಲ್ಲದೆ ಏನೋ ಬರೆದಿಟ್ಬಿಟ್ರು, ಅರ್ಥ ಆಗೋದಿಲ್ಲ, ಏನಿಲ್ಲ. ಮೊದಲೇ ಸಂಸ್ಕೃತದಲ್ಲಿ ಬೇರೆ ಇದೆ ಅದು. ಹಾಗೆ ಅಂತ ರಿಜೆಕ್ಟ್ ಮಾಡೋರೇ ಜಾಸ್ತಿ. ಅದರಿಂದ ತಾರತಮ್ಯ ಸತ್ಯಭೂತವಾದದ್ದು, ಸ್ವರೂಪದಲ್ಲೇ ಇರತಕ್ಕದ್ದು. ಆ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.